ನಮಸ್ತೆ ವೀಕ್ಷಕರೇ, ತೆರೆಮರೆಯ ಸಾಧಕಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ಇವರು ವೃತ್ತಿಯಲ್ಲಿ ವಕೀಲೆ, ಕಲಾರಾಧನೆಯಲ್ಲಿ ಎತ್ತಿದ ಕೈ, ನಿರೂಪಣೆ, ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿಕೆ, ಹಾಗೇನೆ ತಾಳಮದ್ದಲೆಯಲ್ಲಿ ಅರ್ಥಧಾರಿಯಾಗಿ ಕೂಡ ಸಾಕಷ್ಟು ಕಾರ್ಯಕ್ರಮವನ್ನ ನೀಡಿರುವಂತವರು. ಇವರು ವೃತ್ತಿಯಲ್ಲಿ ನ್ಯಾಯವಾದಿ ಹರಿಣಾಕ್ಷಿ ಜೆ ಶೆಟ್ಟಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರ ಲೈಫ್ ಜರ್ನಿ ಹೇಗಿತ್ತು, ಇವರ ಸ್ಪೆಷಾಲಿಟಿ ಏನಂದ್ರೆ ಇವರನ್ನ ನೋಡಿ ಕಲಿಯುವಂಥದ್ದು ಸಾಕಷ್ಟಿದೆ. ಸಾಕಷ್ಟು ಮಹಿಳಾ ಮಣಿಗಳಿಗೆ ಇವರೊಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಹರಿಣಾಕ್ಷಿ ಜೆ ಶೆಟ್ಟಿ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮುನ್ನ ಕಾರ್ಯಕ್ರಮಕ್ಕೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೇಗಿದ್ದೀರಿ ಮೇಡಮ್? ಆರೋಗ್ಯವಾಗಿದ್ದೇನೆ, ಆರಾಮ್ ಅಂತ ಹೇಳ್ಬಹುದು. ಓಕೆ ಓಕೆ ಓಕೆ, ಸಂತೋಷ. ನೀವು ವೃತ್ತಿಯಲ್ಲಿ ಒಬ್ಬ ನ್ಯಾಯವಾದಿ, ಹೌದು. ಹಾಗೇನೆ ಕಲಾರಾಧನೆಯಲ್ಲಿ ಕೂಡ ಒಂದು ಎತ್ತಿದ ಕೈ. ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ಅರ್ಥಧಾರಿಯಾಗಿ ಸಾಕಷ್ಟು ಕಾರ್ಯಕ್ರಮ ನೀಡಿದ್ದೀರಾ, ನಿರೂಪಣೆಯನ್ನ ಮಾಡ್ತೀರಾ, ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಇದೆಲ್ಲವನ್ನ ನಿಮ್ಮ ಇವಾಗ ವೃತ್ತಿ ಜೀವನ ಆಗಿರ್ಬೋದು, ಇದು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿರುವಂತದ್ದು, ಇದನ್ನೆಲ್ಲ ಒಟ್ಟಿಗೆ ಹೇಗೆ ನಿಭಾಯಿಸ್ತೀರಿ? ನಮಗೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಒಂದು ಆಸಕ್ತಿ ಇದ್ರೆ ಎಲ್ಲವನ್ನೂ ಸಾಧಿಸುವುದಕ್ಕೆ ನಮಗೆ ಸಾಧ್ಯ ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ಮೊದಲು ನಮಗೆ ಮನಸ್ಸಿರಬೇಕು. ಚಿಕ್ಕದಿಂದಲೇ ನಾನು ಓದ್ತಿರುವಂತಹ ಸಂದರ್ಭದಲ್ಲೇ ನನ್ನ ಅಪ್ಪ ಅಮ್ಮನ ಹಾಗೂ ನಮ್ಮ ಹಿರಿಯರ ಒಂದು ಆಸೆ ಇತ್ತು, ನಾನೊಂದು ವಕೀಲಿ ಆಗಬೇಕು. ಯಾಕಂದ್ರೆ ಅವಾಗ ಮಾತಾಡುವಾಗ ಬಹಳಷ್ಟು ನಾನು ಚತುರೆ ಅಂತ ಹೇಳ್ತಾ ಇದ್ರು, ಎಲ್ಲ ಮಾತಿ ನಮ್ಮಲ್ಲಿ ಅಂತ. ಈಗ ಆ ರೀತಿ ಇದ್ದೇನೆ ಅಂತ ಹೇಳಿಕ್ಕೆ ಆದ್ರೂ ಆ ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡಿದ್ದು, ನಾನು ವಕೀಲರಾಗಿ ಬಹಳಷ್ಟು ಸಾಧನೆಯನ್ನ ಮಾಡಬೇಕು ಅಂತ. ಆದ್ರೂ ಈಗ ನನ್ನ ಮನಸ್ಸಿನಲ್ಲಿ ನಾನು ಆವಾಗ ಆಲೋಚನೆ ಮಾಡಿದ್ದು ಅಷ್ಟು ನಾನು ಮುನ್ನಡೆಸಿಕೊಂಡು ವಕೀಲ ವೃತ್ತಿಯಲ್ಲಿ ಬಂದಿದ್ದೇನಂತ ಹೇಳುವಷ್ಟು ಸಮಾಧಾನ ನನಗಿಲ್ಲ. ಬಹಳಷ್ಟು ಕೇಸ್ಗಳನ್ನೆಲ್ಲ ಮಾಡಿದ್ದೇನೆ, ಆದರೂ ರೀಸೆಂಟ್ ಆಗಿ ತುಂಬ ಕೇಸ್ಗಳ ಕಡೆಗೆ ಅಂತ ನನ್ನ ಒಲವು ಇಲ್ಲ. ಯಾಕಂದ್ರೆ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ನನಗೆ, ಅವರನ್ನು ನೋಡಿಕೊಳ್ಳುವುದರಲ್ಲೇ ಕೆಲವೊಂದು ಸಂದರ್ಭ, ಅವರೀಗ ಚಿಕ್ಕ ಮಗಳು ಶಾಲೆಯಿಂದ ಬರುವ ಹೊತ್ತಿಗೆ ನಾನು ಮನೇಲಿ ಇರಬೇಕಾಗ್ತದೆ, ದೊಡ್ಡ ಮಗಳು ಕೆಲಸ ಮಾಡ್ತಾ ಇದ್ದಾಳೆ. ಇಬ್ಬರು ಹೆಣ್ಣು ಮಕ್ಕಳಾದ ಕಾರಣ ನನ್ನ ಉದ್ಯೋಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡದೆ ನಾನೊಬ್ಬ ವಕೀಲೆ ಅಂತ ನನ್ನ ಮಕ್ಕಳು ಅಷ್ಟು ನನಗೆ ಗೌರವ ಕೊಡುವುದನ್ನು ಕೊನೆ ತನಕ ಉಳಿಸಬೇಕು ಹೇಳುವಂತ ಒಂದು ಆಶೆ ನನಗೂ ಇದೆ. ಅದರಲ್ಲಿ ಮುಂದುವರಿತಾ ಇದ್ದೇನೆ. ಬಹಳಷ್ಟು ಕೇಸುಗಳನ್ನು ನಾನೀಗ ತಗೊಳ್ತಾ ಇಲ್ಲ, ಇದ್ದದ್ರಲ್ಲಿ ಅವರಿಗೆ ನ್ಯಾಯ ಕೊಡುವಂಥದ್ದು. ಈಗ ನಾನು ಕೋರ್ಟಲ್ಲಿ ಹೋಗಿ ಕೇಸನ್ನು ಹೆಚ್ಚಾಗಿ ನಡೆಸದಿದ್ರು ಬಹಳಷ್ಟು ಜನ ನಮ್ಮಲ್ಲಿ ಸಲಹೆ ಸೂಚನೆಗಳನ್ನು ಕೇಳಿಕೊಂಡು ಅದು ನನಗೆ ತುಂಬ ಸಮಾಧಾನ ಇದೆ. ಯಾಕಂದರೆ CDPO ಆಫೀಸಲ್ಲಿ ಕೂಡ ನಾನು ಪೆನಲ್ ಅಡ್ವೊಕೇಟ್ ಆಗಿ ಲೀಗಲ್ ಅಡ್ವೈಸರ್ ಅಂತ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅದೆಷ್ಟು ಕೇಸುಗಳನ್ನು ನಾನು ಮುಗಿಸಿದ್ದೇನೆ ಅಂತ ಹೇಳುವಂಥ ಸಮಾಧಾನ ನನಗುಂಟು. ಈಗ ಗಂಡ ಹೆಂಡತಿದ್ದು ಇರ್ಬೋದು, ಅಥವಾ ಒಂದು ಕೇಸ್ ಬೇರೆ ಎಲ್ಲ ಈ ಜಾಗಕ್ಕೆ ಸಂಬಂಧಪಟ್ಟದ್ದು, ಸಿವಿಲ್ ಅಷ್ಟು ನಾನು ಮುಗಿಸದಿದ್ರು ಈ ಗಂಡ ಹೆಂಡತಿಯ ಕೇಸುಗಳನ್ನು ಬಹಳಷ್ಟು ಮುಗಿಸಿದ್ದೇನಂತ ಹೇಳುವಂತ ಸಮಾಧಾನ ನನಗಿದೆ. ಓಕೆ ಓಕೆ. ಸೊ ಹೇಗೆ ಇದು ನಿಮ್ಮ ಬಾಲ್ಯದಿಂದ ಅದು ಹೇಗೆ ಶುರುವಾಯಿತು? ನಿಮ್ಮ ಎಜುಕೇಶನ್ ಆಗಿರ್ಬೋದು, ಅದರ ಜೊತೆಗೆ ನೀವೀಗ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಸಾಕಷ್ಟು ತಾಳಮದ್ದಳೆಗಳಲ್ಲಿ ಅರ್ಥಧಾರಿಯಾಗಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ಈ ಕಲ್ಚರಲ್ ಮತ್ತೆ ಎಜುಕೇಶನ್ ಎರಡು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ನಾನಂದ್ರೆ ನನ್ನ ವಿದ್ಯಾಭ್ಯಾಸವನ್ನು ನಾನು SDM ಕಾಲೇಜ್ ಉಜಿರೆಯಲ್ಲಿ BCom ಮಾಡಿಬಿಟ್ಟು ಮತ್ತೆ SDM ಲಾ ಕಾಲೇಜ್ ಮ್ಯಾಂಗಳೂರಿಗೆ 5 year ಕೋರ್ಸಲ್ಲಿ ನಾನು 3rd yearಗೆ ಜಾಯಿನ್ ಆಯಿದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಲೆಕ್ಚರ್ಗಳೆಲ್ಲ ನಾವಂದ್ರೆ ಸ್ವಲ್ಪ ಕನ್ನಡ ಮೀಡಿಯಂ ಎಲ್ಲ ಕಲ್ತುಕೊಂಡು ಬಂದವರು. ನಮ್ಮ ಹಿರಿಯರು ಕೂಡ ಹೆಚ್ಚಾಗಿ ನಮಗೆ ಇಂಗ್ಲೀಷ್ ಅದೆಲ್ಲ ಇರಲಿಲ್ಲ. ಆದರೂ ನಾನು ಲಾ ಸಬ್ಜೆಕ್ಟ್ ತಗೊಂಡ ನಂತರ ಎಲ್ಲವನ್ನು ಇಂಗ್ಲೀಷಲ್ಲಿ, ಒಂದು ಅರ್ಥದಲ್ಲಿ ಅದು ನಾವು ಬಾಯಿಹಾಟ ಮಾಡಿ ಕಲ್ತದ್ದು ಅಂತ ಕೂಡ ಹೇಳ್ಬೋದು. ಅಂದ್ರೆ ಇಂಗ್ಲೀಷ್ ಅಂದ್ರೆ ನಮಗೆ ಸ್ವಲ್ಪ ಕಷ್ಟ ಇತ್ತು, ಎಲ್ಲವೂ ಕನ್ನಡ ಮೀಡಿಯಂ ಅಲ್ಲೇ ಕಲ್ತುಕೊಂಡು ಬಂದದ್ದು. ಈ ನಾನು SDM ಲಾ ಕಾಲೇಜಿಗೆ ಹೋಗುವಾಗ ಅಲ್ಲಿ ನಮ್ಮ ಒಬ್ರು ಉದಯ್ ಸರ್ ಅಂತಿದ್ರು, ನಾನು ಅವರನ್ನು ಹೊತ್ತಿಗೆ ನೆನಪಿಸಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮಗೆಲ್ಲ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಒಂದು 20ಕ್ಕೆ 20 ಈ ರೀತಿ ಒಂದು ಅರ್ಥದಲ್ಲಿ ಅದು ಬಾಯಾಟ ಅಂತಲೂ ಹೇಳ್ಬೋದು. ಅಂದ್ರೆ ಆ ಲಾ ಸಬ್ಜೆಕ್ಟ್ ಅಲ್ಲಿ ನನಗಿದ್ದಂತ ಆಸಕ್ತಿಗೆ ಅಲ್ಲಿ ಎಲ್ಲಾ ಲೆಕ್ಚರ್ಗಳು ನನಗೆ ಕೊಟ್ಟಂತ ಸಪೋರ್ಟು. ಅದರಲ್ಲೂ ನಮ್ಮ ಉದಯ್ ಸರ್ ಮಂಕಿ ಸ್ಟ್ಯಾಂಡ್ ಅಲ್ಲಿ ಏನೋ ಅವರ ಮನೆಗೆ ಹೋಗಿ ಬರ್ತಾ ಇದ್ದೆ. ನನಗೆ ನೋಟ್ಸ್ಗಳೆಲ್ಲ ಗೊತ್ತಿಲ್ಲದಿದ್ರೆ ನಾನು ಅವರಲ್ಲಿ ಕೇಳಿ ಎಲ್ಲವೂ ನನಗೆ ಅವ್ರು ರೆಡಿ ಮಾಡಿ ಕೊಡ್ತಾ ಇದ್ರು. ಯಾಕಂದ್ರೆ ಒಬ್ಬ ಕನ್ನಡ ಮೀಡಿಯಂ ಅಲ್ಲಿ ಇದ್ದಂತ ಹುಡುಗಿ ಇಷ್ಟು ಅವರಂದ್ರೆ ಹೇಳ್ತಾ ಇದ್ರು, ಬಣ್ಸ್ ಹುಡುಗಿಯರಲ್ಲಿ ನೀವೊಂದು ಸ್ಫೂರ್ತಿ ಮೇಡಮ್ ಅಂತ ನನಗೆ. ಯಾಕಂದ್ರೆ ಈಗ ನೀವು ಮಾತಾಡುವಾಗ ನನಗದು ನೆನಪಿಗೆ ಬರ್ತಾ ಇದೆ. ಯಾಕಂದ್ರೆ ನಿಮ್ಮ ತರ ಇರುವುದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಅಂದ್ರೆ ಬಣ್ಸ್ ಅಂತ ಹೇಳುವಾಗ ಸ್ವಲ್ಪ ಬೇರೆ ತರ ಇರ್ಬೋದಾ ಏನೋ, ಬಹುಶಃ ಅವರ ತನ ಎಲ್ಲ ತೋರಿಸಿಕೊಂಡು ನಾವು ಬಹಳ ಒಂದು ಉದ್ದ ಲಂಗರ
ಆಕೆ, ಉದ್ದ ಕೂದಲಿತ್ತು. ಇದನ್ನೆಲ್ಲ ನೋಡಿ ಕೆಲವರೆಲ್ಲ ಬಹಳಷ್ಟು ನಮಗೆ ಅಲ್ಲಿ ಒಂದು ಗೌರವ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ಅದೇ ನನಗೊಂದು ಪ್ರೀತಿ ಬೆಳೆಯುವುದಕ್ಕೆ ಒಳ್ಳೆಯದಾಯಿತು. ನಮಗೆ ಹೋದ ಕಡೆ ಎಲ್ಲ ನಾವು ಇರುವುದಕ್ಕೆ ಯಾವ ರೀತಿಯಲ್ಲಿದ್ದರೆ ನಮಗೊಂದು ಗೌರವ ಸಿಗ್ತದೆ ಅಂತ ಹೇಳೋದಕ್ಕೆ ನಾನು ಅಲ್ಲಿಂದಲೇ ಕಲ್ತುಕೊಂಡು ಬಂದೆ. ಆವಾಗ ನಮಗೆ ಈ ಕಲಿಯುವಿಕೆಗೆ ಜೊತೆಗೆ ಈ ತಾಳಮದ್ದಲೆ ಹೇಳುವಂಥದ್ದು ನಮ್ಮ ಹಿರಿಯರಿಂದಲೇ ಬಂದದ್ದು ಅಂತ ಹೇಳ್ಬೋದು. ಈಗ ನೀವು ಕೇಳಿರ್ಬೋದು ಶೀನಾ ಭಂಡಾರಿ ಅವರು ಅಥವಾ ಶ್ರೀಧರ್ ಭಂಡಾರಿ ಅವರು, ದಾಸಪ್ರಯ್ಯವರು, ಹೆಚ್ಚಿನವರೆಲ್ಲ ಅವರ ಜೊತೆಗೆ ನನ್ನ ತಂದೆ ಕೂಡ ಭಾಗವತರಾಗಿ ಕೂಡ ಸುಬ್ರಹ್ಮಣ್ಯ ಮೇಳವಯನ ಇರುವಾಗ ಅವರು ಹೇಳ್ತಾ ಇದ್ರು ಅಂತ. ಹಾಗಾಗಿ ಅವ್ರದ್ದೆಲ್ಲ ಕೇಳಿಕೊಂಡು ನಮಗೆ ಅದರ ಮೇಲೆ ಅಭಿರುಚಿ ಇತ್ತು. ಆವಾಗ ದೊಡ್ಡ ಸಹಕಾರ ಸಿಗಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ. ನಾನು ಮದುವೆಯಾಗಿ ಬಂದ ಮೇಲೆ ನಮ್ಮ ಹತ್ತಿರದ ನನ್ನ ಸ್ನೇಹಿತೆ ಒಬ್ಬರು ಆಂಜನೇಯ ಮಹಿಳಾ ಯಕ್ಷಗಾನ ಸಂಘ ಅಂತ ಅಲ್ಲಿಗೆ ಸೇರಿದ ನಂತರ ಅಲ್ಲಿಯ ಮುಖ್ಯಸ್ಥರು ಅಂತ ಹೇಳ್ಕೊಂಡು ನಮ್ಮ ಆಂಜನೇಯ ಮಹಿಳಾ ಯಕ್ಷಗಾನದ ನಮ್ಮ ಗುರುಗಳು ಅಂತ ಹೇಳ್ಬೋದು ಭಾಸ್ಕರ್ ಬಾರಿಯ ಅವರು ನನ್ನಲ್ಲಿ ಕೇಳಿದರು, ನೀವು ಅಂದರೆ ನಾವು ಮಾತಾಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಇದನ್ನೆಲ್ಲ ನೋಡಿಬಿಟ್ಟು ಅವರಿಗೆ ಇವರು ತಾಳಮದ್ದಲೇನು ಮಾಡಬಹುದಂತ ಅವರಿಗೆ ಅನ್ನಿಸಿತ್ತ ಏನೋ. ಆದರೂ ನಮ್ಮ ಮನೆ ಪಕ್ಕದಲ್ಲಿ ಕಿಶೋರಿ ಅಂತೇಳಿ ಅವರು ಇದ್ದಾರೆ ಹೇಳುವಾಗ ನನ್ನ ಮನಸ್ಸಿನಲ್ಲಿ ಒಂದು ಬಂತು. ಯಾಕಂದರೆ ನಾವು ಸ್ವಲ್ಪ ಸ್ತ್ರೀಯರು ಅಂತ ಹೇಳುವಾಗ ಒಂದು ಜೊತೆಗೆ ಇನ್ನೊಬ್ರು ಇರಬೇಕಾಗ್ತದೆ. ಈ ರಾತ್ರಿ ಹೊತ್ತು ಏನಾದರೂ ಬರುವಂಥ ಸಂದರ್ಭದಲ್ಲಿ ಅದು ನಮಗೆ ಸರಿಯಾಗುವುದಿಲ್ಲ ನೋಡಿ. ಇನ್ನೊಬ್ರು ಜೊತೆಗೆ ಇದ್ದಾರೆ ಅಂತ ಹೇಳುವ ಕಾರಣಕ್ಕೆ ನನಗೆ ತಾಳಮದ್ದಲೆಯಲ್ಲಿ ಇದ್ದಂಥ ಒಲವು ಅದು ಬಹುಶಃ ಪ್ರೇರೇಪಣೆ ನೀಡಿತ್ತು ಅಂತ ಹೇಳ್ಬೋದು. ಮೊದಲ ಕಾರ್ಯಕ್ರಮವಾಗಿ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪಾತ್ರವನ್ನು ಕೊಟ್ಟು ನೋಡಿದ್ರು. ಅಲ್ಲಿ ನಾವು ಮಾತಾಡಿದ್ದು ನೋಡಿ ಅವರಿಗೆ ಬಹುಶಃ ಇಷ್ಟ ಆಯ್ತಾ ಏನೋ. ಆ ನಂತರ ಈವರೆಗೆ ಸುಮಾರು ಒಂದು 6-7 ವರ್ಷ ಅಂತಲೇ ಹೇಳ್ಬೋದಾ ಏನೋ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಕಳಾಪಾತ್ರನೂ ಇರ್ಬೋದು ಅಥವಾ ನಾಯಕ ಪಾತ್ರಕ್ಕಿಂತಲೂ ನಾನು ಹೆಚ್ಚಾಗಿ ಕಳಾಪಾತ್ರವೇ ಮಾಡಿದ್ದು ಅಂತ ಹೇಳ್ಬೋದು. ಮಹಿಳಾ ಪಾತ್ರಗಳನ್ನು ಮಾಡಿದ್ದೇವೆ. ಕೆಲವು ಅದರಲ್ಲಿ ಎಲ್ಲ ನಮಗೆ ಈಗ ಅದರಲ್ಲಿ ಹೇಳಬೇಕಿದ್ರೆ ನಮಗೆ ಚಂಡಮುಂಡರ ಪಾತ್ರ, ಅಲ್ಲಿ ಬರುವಂತ ಸನ್ನಿವೇಶ, ದೇವಿ ಕದಂಬ ವನದಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಚಂಡಮುಂಡರು ಬರ್ತಾರೆ. ಅಲ್ಲಿ ಆ ದೇವಿಯನ್ನು ನೋಡಿ ಆಕೆಯನ್ನೊಂದು ಕುರಿತು ಮಾತಾಡುವಂತಹ ವಿಶೇಷ ಆ ಸಂದರ್ಭದ್ದು ಈಗ ಕೂಡ ನಮ್ಮ ಮನಸ್ಸಿನ ಒಳಗಡೆಯಿಂದ ಚಂಡಮುಂಡರು ಅಂತ ಹೇಳುವಾಗ ನಾನೇ ಮುಂಡಾಸುರನು ಅಂತ ಹೇಳುವಂತ ಭಾವನೆ ನನಗೆ ಬರ್ತಾ ಇದೆ. ಹೌದಪ್ಪ, ಒಂದು ರೀತಿಯಲ್ಲಿ ಹೇಳ್ಬೋದು. ಇನ್ನು ಮಹಿಷಾಸುರನ ಪಾತ್ರವನ್ನು ಮಾಡಿದ್ದೇನೆ. ಒಂದು ತಾಯಿ ಗಂಡನನ್ನು ಕಳ್ಕೊಂಡಂತ ಸಂದರ್ಭದಲ್ಲಿ ಮಹಿಷಾಸುರನನ್ನು ಕರೆಯುವಂತ ಆ ಸಂದರ್ಭದಲ್ಲಿ ನಾವು ಮಾತಾಡಿದ್ದು. ಯಾಕಂದ್ರೆ ಒಂದು ಲೆಕ್ಕದಲ್ಲಿ ಕೆಲವು ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಏನು ಮಾಡ್ರೆ ಮಹಿಷಾಸುರವೇ ಬಂದಾಗೆ ಆಯಿತು ಅಂತೇಳಿ. ನಮಗೆ ಅದನ್ನೆಂತ ಈಗ ಬಹುಶಃ ಅದು ಸ್ವಲ್ಪ ಕಡಿಮೆ ಆಗಿದೆಯಾ ಅಂತ ಕಾಣ್ತದೆ. ಅಷ್ಟು ಜೋಶು ನಮ್ಮಲ್ಲಿ ಉಂಟು ಅಂತ ಈಗ ಕಾಣಿಸ್ತಾ ಇಲ್ಲ ನಮಗೆ. ಹೆಚ್ಚು ಹೇಳುದಿದ್ರೆ ನಾವು ದೇವೇಂದ್ರನ ಪಾತ್ರ ಇದು ನಮಗೆ ತುಂಬ ಹಿಡಿಸಿದ್ದು. ದೇವೇಂದ್ರನ ಪಾತ್ರವು ಬಹಳಷ್ಟು, ಅದರ ಜೊತೆಗೆ ನಾರದನ ಪಾತ್ರವೂ ಇರ್ಬೋದು. ಈಗ ಜರಾಸಂಧ ಮಾಗದ ವಧೆ ಉಂಟು, ಅದರಲ್ಲಿ ಭೀಮನ ಪಾತ್ರ. ಈಗ ಭೀಮನ ಪಾತ್ರದಲ್ಲಿ ಅದೇ ಐರಾವತದಲ್ಲೂ ಧರ್ಮರಾಯನ ಪಾತ್ರ ಬಹಳಷ್ಟು ಸಾಧುವಾಗಿ ಧರ್ಮರಾಯ ಆ ಪಾತ್ರದಲ್ಲೂ ಎಲ್ಲ ಹೆಚ್ಚಾಗಿ ನಾವು ಯಾವುದನ್ನು ಹೇಳಬೇಕು. ಈಗ ನೀವೇ ಇದರಲ್ಲಿ ನಮ್ಮ ಈಗ ತೋರಿಸಿದ್ರಿ, ಅದರಲ್ಲಿ ಒಂದು ಲಂಕಿನಿಯ ಪಾತ್ರ ನೀವು ನೋಡ್ಬೋದು. ಒಂದು ರಾಕ್ಷಸಿ ಲಂಕಿನಿಯ ಪಾತ್ರದಲ್ಲೂ ಬಹಳಷ್ಟು ನಮಗೊಂದು ಸಂತೋಷವನ್ನು ಕೊಟ್ಟಿದೆ. ಯಾಕಂದ್ರೆ ಆ ಒಂದು ಲಂಕಿನಿಗೆ ಆ ಪಾತ್ರಕ್ಕೆ ನಾನು ಜೀವ ತುಂಬಿಸಿದ್ದೇನೆ ಅಂತ ಹೇಳುವಂಥದ್ದು. ಇನ್ನು ನಾವು ತುಳು ಅಪ್ಪೆಕೂಟ ಇದರದ್ದು ಅಧ್ಯಕ್ಷೆಯಾಗಿದ್ದೇನೆ. ಆ ಸಂದರ್ಭದಲ್ಲಿ ನಾವೊಂದು ತಾಳಮದ್ದಲೆಯನ್ನೆಲ್ಲ ಮಾಡಬೇಕು ಅಂತ ಹೇಳಿಕೊಂಡು ಒಂದು ತಾಳಮದ್ದಲೆಯನ್ನು ಸಂಜೆಯ ರಾಯಭಾರ ಅಂತೇಳಿ, ಅದರಲ್ಲಿ ಕೌರವನ ಪಾತ್ರ. ಆ ಸಂದರ್ಭದಲ್ಲಿ ಕೂಡ ಎಲ್ಲರಿಂದಲೂ ನಮಗೆ ಫೋನ್ಗಳೆಲ್ಲ ಬರ್ತಾ ಇತ್ತು. ಬಹುಶಃ ನಮ್ಮಲ್ಲಿ ಪರಿಚಯ ಇದ್ದವರು ನಮಗೆ ಫೋನ್ ಮಾಡಿ ಸಪೋರ್ಟ್ ಮಾಡಿದ್ದಕ್ಕಿಂತಲೂ ಹೊರಗಡೆಯವರು ತುಂಬಾ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಫೇಸ್ಬುಕ್ ಅಲ್ಲೆಲ್ಲ ಇಲ್ಲ, ಆದ್ರೂ ಫೇಸ್ಬುಕ್ ಅಲ್ಲಿ ನೋಡಿ ಅದೆಷ್ಟು ಜನರು ನಂಗೆ ಅದು ಬಹಳಷ್ಟು ಸಂತೋಷ ತಂದಿದೆ. ಯಾಕಂದ್ರೆ ನಮ್ಮ ಜೊತೆಗಿದ್ದವರು ನನಗೆ ಸಪೋರ್ಟ್ ಮಾಡುವುದಕ್ಕಿಂತಲೂ ಬೇರೆಯವರು ಮಾಡಿದ್ದಾರಾ ಅಂತ ಹೇಳುವಂತ ಒಂದು ಭಾವನೆ ನನ್ನಲ್ಲಿ. ಆ ಕೌರವನ ಪಾತ್ರ ಹೇಳಿದ್ರು, ನಿಜವಾದ ಒಂದು ಕೌರವನನ್ನು ನೋಡಿದಾಗೆ ಆಯ್ತು. ಈಗ ಲಂಕಿನಿಯಲ್ಲೂ ಇರ್ಬೋದು, ಲಂಕಿನಿ ಪಾತ್ರಕ್ಕೆ ಅಷ್ಟು ಜೀವ ತುಂಬಿ ನಮಗೆ ಯಾರು ಅಂತ ಗೊತ್ತಿಲ್ಲ, ಆದ್ರೂ ಫೋನ್ ಮಾಡಿ ಅವರು ಮಾತಾಡಿ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಯಾರು ಅಂತ ಗೊತ್ತಿಲ್ಲದೆ ನಮಗೊಂದು ಸಪೋರ್ಟ್ ಮಾಡಿದ್ದಾರೆ ಹೇಳುವಾಗ ಅದು ಬಹಳಷ್ಟು ನನಗೆ ಸಂತೋಷ ಆಗಿದೆ. ಆದರೂ ಪರಿಪೂರ್ಣವಾದಂಥ ತೃಪ್ತಿ ನನಗುಂಟು ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ನಾವು ಕಲಿಯುವುದಕ್ಕೆ ಬಹಳಷ್ಟು ಉಂಟು, ಕಲ್ತದ್ದು ಸ್ವಲ್ಪ ಒಂದು 5% ಅಂತ ಹೇಳ್ಬೋದು. ಮನಸ್ಸಿಗೆ ಸಮಾಧಾನ ಇದೆ. ಯಾಕೆಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಂಸಾರ ಅಂತ ಹೇಳುವಾಗ ನಮಗೆ ಬೇಸರಗಳು ಬರುವಂಥದ್ದು ಸಹಜವೇ ಇರ್ತದೆ. ಆ ಸಂದರ್ಭದಲ್ಲಿ ಇದು ನನಗೆ ತುಂಬಾ ಸಹಾಯ ನೀಡಿದೆ ಅಂತ ಹೇಳ್ಬೋದು. ತಾಳಮದ್ದಲೆ ಒಂದು ಯಾವುದಾದ್ರೂ ಒಂದು ನಮಗೆ ನೆನಪಿಗೆ ಬರುವಾಗ ಒಂದೊಂದು ಪ್ರಸಂಗದ ಬಗ್ಗೆ, ಈಗ ನೋಡಿ ನಮ್ಮ ಸಮುದ್ರ ಮಥನ ಅಂತ, ಅದ್ರಲ್ಲಿ ನಂಗೆ ಬಹಳಷ್ಟು ಖುಷಿ. ಯಾಕಂದ್ರೆ ದೇವೇಂದ್ರನ ಪಾತ್ರ ಅಲ್ಲೊಂದು ಲಾಲಿಸವನೀಶ ಸುರಪಾಲ ನತಿ ವೈಭವಗ್ದಿ ಓಲಗವನಿತ್ತ ಅಂದ್ರೆ ದೇವೇಂದ್ರ ಒಂದು ಓಲಗವನ್ನು
ನೀಡುವಂಥ ಸನ್ನಿವೇಶದಲ್ಲಿ ನನ್ನ ಮನಸ್ಸಿಗೆ ಬಂದದ್ದು ನಾನೇ ದೇವಲೋಕದಲ್ಲಿ ಕೂತು Okay. ಆ ನೀವೇ ದೇವೇಂದ್ರ ಅನ್ನೋ ಒಂದು ದೇವೇಂದ್ರ ನಾನು ಆ ಒಡ್ಡೋಲಗವನ್ನು ಕೊಟ್ಟು ಅಂಥದ್ದು. ಅದರಲ್ಲೂ ಒಂದು ನನ್ನ ಸ್ನೇಹಿತೆಯೊಬ್ಬರು ಶುಭ ಅಡಿಗ ಅಂತ ಇದ್ದಾರೆ, ಅವರ ಜೊತೆ ಅವರು ಬಲಿ ಚಕ್ರವರ್ತಿ, ನಾವು ಸಂಭಾಷಣೆ ಮಾಡುವಂತಹ ಸನ್ನಿವೇಶಗಳು ಎಂಥದ್ದು ತುಂಬ ನಮಗೊಂದು ಸಂತೋಷವನ್ನು ಕೊಟ್ಟಿದೆ ಅಂತ ನಾವು ಹೇಳ್ಬೋದು. ಬಹಳಷ್ಟು ಈಗ ನಾವು ಲಯನೆಸ್ ಅಧ್ಯಕ್ಷೆಯಾಗಿದ್ದೆ, ಆ ಸಂದರ್ಭದಲ್ಲೂ ನಾವೊಂದು ಬಹಳಷ್ಟು ಸಂತೋಷದಿಂದ ಒಂದು ಪೋಸ್ಟ್ ಪಡ್ಕೊಂಡ್ರೆ ಮತ್ತೆ ಅದಕ್ಕೆ ತೊಂದರೆ ಕೊಡುವವರು ಬಹಳಷ್ಟು ಜನ ಇರ್ತಾರೆ. ಆ ಸಂದರ್ಭದಲ್ಲೂ ನಾವು ಇಡೀ 27 ಲಯನೆಸ್ ಕ್ಲಬ್ಗಳಲ್ಲಿ ಅರುಣಾ ಸೋಮಶೇಖರ್ ಅಂತ ಅವರು ಕೋಆರ್ಡಿನೇಟರ್ ಆಗಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಮೇಡಮ್ ನಿಮಗೆ ಬಹಳಷ್ಟು ಪ್ರತಿಭೆಗಳು ಉಂಟು ಅಂತ ನಿಮ್ಮ ಮಾತಿನಲ್ಲಿ ನನಗೆ ಅರ್ಥ ಆಗ್ತದೆ, ನೀವು ಬಿಟ್ಟು ಕೊಡಬಾರ್ದು ಅಂತ. ಅದು ಒಂದು ಸ್ವಲ್ಪ ನನಗೆ ಸ್ಪೋರ್ಟಿವ್ ಆಯಿತು ಅಂತ ಹೇಳ್ಬೋದು. ನಾವು ಎಲ್ಲ ಕ್ಲಬ್ಗಳನ್ನು ಮೀಟ್ ಮಾಡಿ 2ನೇ ಸ್ಥಾನಕ್ಕೆ ಮಂಗಳೂರು ಕ್ಲಬ್ಗಳು ಬಿಟ್ಟು ಕೊಡುವುದಿಲ್ಲ ಯಾವತ್ತು. ಯಾಕಂದ್ರೆ ಔಟ್ ಆಫ್ ಸ್ಟೇಟ್ ನಮ್ಮ ಉತ್ತರ ಕನ್ನಡದವರೆಲ್ಲ ಒಂದು ಸ್ವಲ್ಪ ಬೇರೆ ಟೈಪ್ ಅಂತ ಹೇಳೋದು. ಕೋಆರ್ಡಿನೇಟರ್ ಮಂಗಳೂರಿನವರಾದ ಕಾರಣ ಮಂಗಳೂರಿನವ್ರದ್ದು ತುಂಬ ಕಾಂಪಿಟೇಟಿವ್ ಅಲ್ಲಿ ಇತ್ತು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಪುತ್ತೂರಿನ ಲಯನೆಸ್ ಕ್ಲಬ್ ನಾನು ಅಧ್ಯಕ್ಷೆಯಾಗಿರುವಾಗ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳುವಂಥದ್ದು ಬಹಳಷ್ಟು ಸಂತೋಷ ಇದೆ. ಪ್ರತಿ ಸಂದರ್ಭದಲ್ಲೂ ನಾವು ಮುಂದೆ ಹೋಗುವಾಗ ಕಾಲು ಎಳೆಯುವುದಕ್ಕೆ ಬಹಳಷ್ಟು ಜನ ಇದ್ರು, ಆದರೂ ನಾವು ಯಾವತ್ತೂ ಕೆಳಗೆ ಬಿದ್ದಿಲ್ಲ. ಆ ಸಂದರ್ಭದಲ್ಲಿ ನನ್ನ ಗಂಡ ಬಹಳಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮ ಎಲ್ಲಿ ಆಗಬೇಕಿದ್ರು ನಾನು ಹೇಳಿದ್ರು ಅದಕ್ಕೆಲ್ಲದಲ್ಲಿ ನಮಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಅದು ಸಂತೋಷ ಆಗಿದೆ. ಇನ್ನು 2 ಹೆಣ್ಣು ಮಕ್ಕಳ ಬಗ್ಗೆ ನಾನು ಹೇಳಬೇಕಿದ್ರೆ, ಈಗ ನನ್ನ ಚಿಕ್ಕ ಮಗಳು, ನಾನು ತಾಳಮದ್ದಲೆ ಹೇಳುವಾಗ ಕೆಲವೊಂದು ಸಂದರ್ಭದಲ್ಲಿ ನಾನು ಏನಾದರೂ ಅದನ್ನೊಂದು ಸ್ವಲ್ಪ ನನಗೆ ಯಾವ ರೀತಿ ಹೇಳೋದು, ಯಾಕಂದರೆ ನಮಗೆ ಅದನ್ನು ಕಲಿಯುವಂಥದ್ದಾಗಲಿ ಅಥವಾ ಒಂದು ಕೇಳಲಿಕ್ಕೆ ಹೋಗೋದಾಗಲಿ ಸ್ವಲ್ಪ ಸಮಯ ಕಡಿಮೆ ಸಿಗೋದು. ನಮ್ಮ ಗುರುಗಳು ಈ ರೀತಿಯಾಗಿ ನೀವು ಮಾಡಬೇಕು ಅಂತ ಪದ್ಯ ಅದೆಲ್ಲ ಕೊಟ್ಟು, ಮತ್ತೆ ನಮ್ಮ ಕೆಲವು ಗೆಳತಿಯರೆಲ್ಲ ಕೂಡ ಈ ರೀತಿ ಅಲ್ಲದು ಬರ್ತದೆ ಅಂತ ಹೇಳಿದರೆ ಸ್ವಲ್ಪ ಅದನ್ನು ಓದೋದಕ್ಕೆ ಸ್ವಲ್ಪ ಸಮಯ ನಮಗೆ ಕಡಿಮೆ ಸಿಗುವುದು ಅಂತ ಇರ್ಬೋದು. ನಾವು ಏನು ಹೇಳ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಟೋಟಲ್ ಅಲ್ಲಿ ಒಂದು ಈ ರೀತಿ ಉಂಟು ಅಂತ ಹೇಳುವಂಥ ಸನ್ನಿವೇಶವನ್ನು ಕೊಟ್ಟ ನಂತರ ನಾನು ಅದನ್ನು ಮಗಳಿಗೆ ಹೇಳ್ತಾ ಇದ್ದೆ. ಯಾಕಂದರೆ ದೊಡ್ಡ ಮಗಳಿಗೆ ಯಕ್ಷಗಾನದಲ್ಲಿ ಇಂಟ್ರೆಸ್ಟೇ ಇಲ್ಲ ಅವಳಿಗೆ. ಚಿಕ್ಕ ಮಗಳು ನಾನು ಹೇಳೋದು ಆ ಪಾತ್ರಗಳನ್ನು ನಾನು ಈ ರೀತಿ ಮಾತಾಡ್ಬೋದಾ ಅಂತ ಮಾತಾಡುವಂಥದಕ್ಕೆ ಅವಳು ತುಂಬ ಸಪೋರ್ಟ್ ಕೊಡ್ತಾ ಇದ್ಲು. ಹೀಗೆ ಹೇಳಿ ಅಮ್ಮ, ಹೀಗೆ ಹೇಳಿ ಒಳ್ಳೇದಾಗ್ತದೆ, ಸ್ವಲ್ಪ ವಾಯ್ಸಿಗೆ ನಿಮಗೆ ಹೌದಾ, ಹಾಗೆ ಅವಳಿಗೂ ಅದು ಪ್ರೇರೇಪಣೆ ನೀಡಿತಾ ಅಂತ ನನಗೆ ಕಾಣ್ತದೆ. ಹಾಗೆ ಆ ಸಂದರ್ಭದಲ್ಲಿ ಎಲ್ಲದಕ್ಕೂ ಲಯನ್ಸ್ ಕ್ಲಬ್ ಅಲ್ಲಿ ನಾನು ಕಾರ್ಯಕ್ರಮ ಮಾಡುವಾಗ ಈ ರೀತಿಯ ಕಾರ್ಯಕ್ರಮ ಮಾಡುವಂತ ನನ್ನ ದೊಡ್ಡ ಮಗಳು ಮತ್ತೆ ನನ್ನ ಗಂಡ ಕೂಡ ಎಲ್ಲದಕ್ಕೂ ಆವಾಗ ನನಗೆ ಸಪೋರ್ಟ್ ಮಾಡ್ಕೊಂಡು, ಈಗ ತಾಳಮದ್ದಲೆಗೂ ಇರ್ಬೋದು, ನಾನು ಹೋಗುದು ಬೇಡ ಈ ರೀತಿದು ಯಾವುದೂ ಬರಲಿಲ್ಲ. ನಾನು ಯಾವುದೇ ಕಾರ್ಯ ಮಾಡಿದ್ರು ಯಾವುದೇ ಸಂದರ್ಭದಲ್ಲೂ ನೀನು ಅದು ಮಾಡಬಾರ್ದು ಇದು ಮಾಡಬಾರ್ದು ಹೇಳುವಂಥದ್ದು ಅಥವಾ ಕೆಲವು ಸಂಘ ಸಂಸ್ಥೆಗಳಲ್ಲಿ ಬಹುಶಃ ನಾನು ಮಾತಾಡಿದ್ದು ಜಾಸ್ತಿ ಆಯ್ತಾ ಅಂತ ಕಾಣ್ತದೆ. ಯಾಕಂದ್ರೆ ನೀವು ಕ್ವಶನ್ ಕೇಳೋದಕ್ಕಿಂತ ಎಲ್ಲವನ್ನೀಗ ಕೆಲವು ಸಂಘ ಸಂಸ್ಥೆಗಳು ಈಗ ಬಂಟ್ರ ಸಂಘ ಅಂತ, ನಮ್ಮ ಬಂಟ್ರ ಸಂಘದಲ್ಲಿ ನಾನು ಬಹುಶಃ 25 ವರ್ಷ ಈಗ ಮದುವೆಯಾಗಿ ನಮ್ಮ ಪುತ್ತೂರಿಗೆ ಬಂದ ನಂತರ ನಾನು ಬಂಟ್ರ ಸಂಘಕ್ಕೆಲ್ಲ ಸೇರಿಕೊಂಡಿದ್ದೇನೆ. ಯಾಕಂದ್ರೆ ನಾವು ಬಂಟ್ರುಗಳು ಅದರಲ್ಲಿ ನಾವು ಇರಬೇಕು ಅಂತ. ಸ್ವಲ್ಪ ನನ್ನ ಗಂಡ ಅಲ್ಲಿ ಬರುವುದು ಕಡಿಮೆ, ಹಾಗಾಗಿ ನಮಗೆ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಯಾರಾದ್ರೂ ಒಬ್ರು ನಾವು ಹೋಗ್ಲೇಬೇಕು. ನಮ್ಮ ಒಂದು ಸಂಸ್ಥೆ ಅಥವಾ ನಮ್ಮ ಸಂಘ ಅಂತ ಹೇಳುವಂಥದ್ದೊಂದು ಸಮಾಧಾನ ನಮಗಿರ್ತದೆ. ಹಾಗಾಗಿ ನಾನು ಆ ಬಂಟ್ರ ಸಂಘದಲ್ಲೂ ಕೆಲಸ ಮಾಡಿದ ಅನುಭವ. ಇನ್ನು ಮಹಿಳಾ ಬಂಟ್ರ ಸಂಘದಲ್ಲಿ ಕೆಲವು ಹುದ್ದೆಗಳನ್ನು ಪಡ್ಕೊಂಡಿದ್ದೇವೆ. ಪ್ರಸ್ತುತ ಮಹಿಳಾ ಬಂಟ್ರ ಸಂಘದ ಕಾರ್ಯದರ್ಶಿಯಾಗಿದ್ದೇನೆ ನಾನೀಗ ಕೆಲಸ ಮಾಡ್ತೇನೆ. ಯುವ ಬಂಟ್ರ ಸಂಘದಲ್ಲೂ ಕೆಲಸ ಮಾಡಿದ ಅನುಭವಗಳಿದೆ. ಅದೇ ರೀತಿಯಲ್ಲಿ ಈಗ ರಾಮಕೃಷ್ಣ ಹೈಸ್ಕೂಲ್ ನಮ್ಮ ಪುತ್ತೂರಲ್ಲಿ, ಅಲ್ಲಿ ಕೂಡ ನಾವು ನಿರ್ದೇಶಕರಾಗಿದ್ದುಕೊಂಡು ಕೆಲಸ ಮಾಡಿದ್ದೇವೆ. ಹಲವು ಸಂಘ ಸಂಸ್ಥೆಗಳು ಉಂಟು. ಈಗ ಗಮಕ ಕಲಾ ಪರಿಷತ್ತು ಅಂತ ಅದರ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ಅದರ ಸದಸ್ಯೆಯಾಗಿದ್ದುಕೊಂಡು ಮತ್ತೆ ಈಗ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳುವಾಗ ಅದು ತುಂಬಾ ನಮಗೆ ಸಮಾಧಾನ ನೀಡುವಂಥದ್ದು. ಈಗ ಬಹಳಷ್ಟು ಹೋಗದಿದ್ರು ಮುಂಚೆ ನಾವು ಕೋರ್ಟಲ್ಲಿ ಅಲ್ಲಿ ಕೂಡ ನಾವು ಕೆಲವು ಹುದ್ದೆಗಳನ್ನು ಪಡ್ಕೊಂಡು ಕೆಲಸ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮೊದಲು ಬಹುಶಃ ಹರಿಣಾಕ್ಷಿ ಜೆ ಶೆಟ್ಟಿ ಅಂತ ಎಲ್ಲರೂ ಹೇಳ್ತಾ ಇದ್ರು. ಈಗ ಬಹಳಷ್ಟು ಜನ ಬಂದಿದ್ದಾರೆ. ಬಹುಶಃ ಅದು ಇರ್ತದಲ್ಲ, ಕಾಲ ಹೋದಾಗೆ ಇನ್ನೊಬ್ರು ಬರುವಾಗ ಕೆಲವರನ್ನು ಮರೆಯುವಂಥದ್ದು ಕೂಡ ಇದೆ. ಆದ್ರೂ ನಮಗೆ ಸಮಾಧಾನ ಇದೆ. ಯಾಕಂದ್ರೆ ಕೆಲವು ಜಡ್ಜ್ ನಮ್ಮ ಪುತ್ತೂರು ಕೋರ್ಟಲ್ಲಿ ಹೇಳ್ತಾ ಇದ್ರು, ಮೇಡಮ್ ನೀವು ಒಂದು ಮಾತಾಡುವಾಗಲೇ ನಮಗೆ ಬಹಳಷ್ಟು ಖುಷಿ ಆಗ್ತದೆ ಅಂತ ಹೇಳಿ. ಅದು ನಮ್ಮ ಮನಸ್ಸಿನಲ್ಲಿ ಇನ್ನೂ ನನಗೆ ಬಹಳಷ್ಟು ಸಮಾಧಾನ ಇದೆ. ನಮ್ಮ ಕೆಲವು ನಾಗರಾಜ್ ಸರ್ ಅಂತಿದ್ರು, ಮಂಜುನಾಥ್ ಸರ್ ಇದ್ರು, ಬಸವರಾಜ್ ಸರ್ ಅಂತಿದ್ರು, ನಮ್ಮ ರಮೇಶ್ ಸರ್ ಅಂತ ಇದ್ರು. ಕೆಲವರೆಲ್ಲ ನಮಗೆ ಬಹಳಷ್ಟು ಒಂದು ಖುಷಿ ಆಗ್ತದೆ. ಅವರು ಅವತ್ತು ಹೇಳಿದಂತಹ ಮಾತುಗಳು ನಮಗೊಂದು ಪ್ರೇರೇಪಣೆ ನೀಡ್ತದೆ ಅಂತ ಹೇಳ್ಬೋದು. ಮತ್ತೆ ಹಲವು ಕಡೆ ನಾವು ಸಂಪನ್ಮೂಲ ವ್ಯಕ್ತಿಯಾಗಿ ಮಾತಾಡುವಾಗ್ಲೂ ಇರ್ಬೋದು, ಅಥವಾ ನಾನೀಗ ಮಹಿಳಾ ಬಂಟರ ಸಂಘ ಇರ್ಬೋದು, ಯುವ ಬಂಟರ ಸಂಘ ಇರ್ಬೋದು, ಕೆಲವು ಅದು ಮಾತ್ರ ಅಂತಲ್ಲ, ಕೆಲವು ಕಡೆ ಎಲ್ಲ ನಮ್ಮ ಒಡಿಯೂರು ಗುರುದೇವ ಸೇವಾ ಬಳಗದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ
ಒಡಿಯೂರು ಸ್ವಾಮಿಯವರ 60ನೇ ಹಬ್ಬ. ಆ ಸಂದರ್ಭದಲ್ಲಿ ನಮ್ಮ ಸವಣೂರು ಸೀತಾರಾಮ ರೈಗಳು ಅಧ್ಯಕ್ಷರಾಗಿದ್ದುಕೊಂಡು ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ಮತ್ತು ಬಹಳಷ್ಟು ಅದು ನನಗೆ ಒಂದು ಮನಸ್ಸಿಗೆ ಸಮಾಧಾನ ಕೊಡೋದು. ಯಾಕಂದ್ರೆ ಒಡಿಯೂರು ಸ್ವಾಮಿಗಳ 60ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾನೊಂದು ಕೆಲಸ ಮಾಡೋದು 65 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಆ ಸಂದರ್ಭದ್ದು ಬಹಳಷ್ಟು ನನಗೆ ಸಮಾಧಾನ ಕೊಡ್ತಾ ಇದೆ. ಮತ್ತೆ ಏನೇ ಇದ್ರು ನಾನು ಚಿಕ್ಕ ವಯಸ್ಸಿನಿಂದಲೇ ನಾನು ಲಾ ಮಾಡ್ತಾ ಇರುವಾಗ ನಾನು ಒಡಿಯೂರಿಗೆ ಹೋಗಿ ನನಗಲ್ಲಿ ನನ್ನ ಆಂಟಿ ಕರ್ಕೊಂಡು ಹೋಗಿದ್ದು. ಹೋದ ನಂತರ ನನಗೇನು ಅಲ್ಲಿಯ ಒಂದು ಪರಿಸರ ಮತ್ತೆ ಸ್ವಾಮೀಜಿಯವರನ್ನು ಆ ಸಂದರ್ಭದಲ್ಲಿ ನಾನು ಕಂಡದ್ದು. ಈಗ ಮಾತಾಜಿ ಇದ್ದಾರೆ ಅಲ್ಲಿ, ಅವರು ಅವಾಗ ದೀಕ್ಷೆ ತಗೊಂಡಿರಲಿಲ್ಲ. ಆ ನಂತರ 1998ರಲ್ಲಿ ನಾನು ಅಲ್ಲಿ ಹೋದ್ದು. ಆ ನಂತರ ನನಗೆ ಅವರ ಒಡನಾಟಗಳು ತುಂಬಾ ಹತ್ರ. ಯಾಕಂದ್ರೆ ಒಡಿಯೂರು ಅಂದ್ರೆ ನನ್ನ ಮನೆ ಅಂತ ಹೇಳುವಂತ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿದೆ. ಆ ಸಂದರ್ಭದಲ್ಲಿ ನಾನು ಲಾ ಮಾಡ್ತಾ ಇರುವಾಗ ಒಂದು ಕಾಲೇಜಿಗೆ ಹೋಗುದು ಬಿಟ್ರೆ ನಾವು ಈಗಿನವರ ಹಾಗೆ ಫಿಲ್ಮು ಅದು ಇದೆಲ್ಲ ಹೋಗಿದ್ದು ಸ್ವಲ್ಪ ಕಡಿಮೆ. ಹೋಗ್ತಾ ಇದ್ದದ್ದು ದೇವಸ್ಥಾನಗಳಿಗೆ, ಮಧುರಿಗಿರ್ಬಹುದು ಅಥವಾ ಒಡಿಯೂರಿಗಿರ್ಬಹುದು, ದೇವಸ್ಥಾನಗಳನ್ನು ಸುತ್ತಾಕುವಂಥದ್ದು ಮಾತ್ರ ನಮ್ಮ ಕಾಲೇಜ್ ಲೈಫಲ್ಲಿ. ಬೇರೆ ಕಡೆ ಗಮನಗಳು ಸ್ವಲ್ಪ ಕಡಿಮೆ. ಹಾಗಾಗಿ ನನಗೆ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಗಮನ ಜಾಸ್ತಿ. ಈಗಲೂ ಏನಾದರೂ ಸಡನ್ ನನಗೆ ಮನಸ್ಸಿಗೆ ನೋವಾದರೆ ನಾನು ಒಡಿಯೂರು ಸ್ವಾಮಿಗಳಲ್ಲಿ ಅದನ್ನು ಹೇಳಿಕೊಳ್ತೇನೆ. ಯಾಕಂದ್ರೆ ಹೀಗುಂಟು, ಯಾಕೆ ಹೀಗಾಯಿತು ಇದೆಲ್ಲ. ಆವಾಗ ನಮಗೆ ಅಂದ್ರೆ ಏನೇ ಇದ್ರೂ ನಾವು ಹುಟ್ಟುವ ಸಂದರ್ಭದಲ್ಲಿ ವಿಧಿ ಅಂತ ಬರ್ದದನ್ನು ನಾವು ಅನುಭವಿಸಲೇಬೇಕು. ನಾವು ಹೇಗಿದ್ದೇವೆ ಅದು ಮಾತ್ರ ನಿಮಗೆ ಸಮಾಧಾನ ಕೊಡ್ತದೆ. ಆ ಥರದ ಅವರ ಮಾರ್ಗದರ್ಶನಗಳು ಬಹಳಷ್ಟು ನಮಗೆ ಸಮಾಧಾನ. ಈಗ ಬಂಟರ ಸಂಘದಲ್ಲೂ ನಾವು ಕೆಲಸ ಮಾಡುವಾಗ ಇರ್ಬೋದು, ಅಲ್ಲಿ ಕೂಡ ನಮ್ಮ ಮಹಿಳಾ ಬಂಟರ ಸಂಘದಲ್ಲಿ ಎಲ್ಲರೂ ನಾವು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಬಂದಿದೆ. ಕೆಲವು ಕಡೆ ಮತ್ತೆ ಕಾಲಿ ಎಳೆಯುವವರು ಇರ್ತಾರಲ್ಲ, ಅದು ನಿಮಗೂ ಗೊತ್ತು. ಅದನ್ನೆಲ್ಲ ನಾವು ಕೇರ್ ಮಾಡೋದಿಲ್ಲ ಖಂಡಿತವಾಗಿಯೂ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಬಹಳಷ್ಟು ನಮ್ಮಲ್ಲಿ ದುಡ್ಡು ಇರಬೇಕಾಗ್ತದೆ. ಅದು ಒಂದು ಸಂದರ್ಭದಲ್ಲಿ ನಾನು ಮಾಡಿದ ತಪ್ಪು ಅಂದ್ರೆ ಒಬ್ಬನಿಗೆ ದುಡ್ಡು ಕೊಟ್ಟು ಅದನ್ನು ಕಳ್ಕೊಂಡು ಸ್ವಲ್ಪ ನಾನು ಕುಗ್ಗುವಂತ ಪರಿಸ್ಥಿತಿಗೆ ಬಂತು. ಆದ್ರೂ ದೇವರು ಕೈ ಬಿಡ್ಲಿಲ್ಲ. ಎಲ್ಲಿಯೋ ಮರ್ಯಾದೆ ಹೋಗುವುದಕ್ಕೆ ನಮ್ಮನ್ನು ಇಲ್ಲ ಕಾದುಕೊಂಡು ಬಂದಿದ್ದಾನೆ. ನಾವು ಮಾಡುವಂತ ಒಳ್ಳೆಯ ಕೆಲಸ, ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತ ಒಳ್ಳೆಯ ವಿಚಾರಗಳು ನಮ್ಮನ್ನು ಕಾಯ್ತದೆ ಅಂತ ಹೇಳುವುದಕ್ಕೆ ಅದು ಖಂಡಿತ ಒಂದು ಸಾಕ್ಷಿ ಅಂತ ನಾನು ಹೇಳ್ತೇನೆ. ಯಾವುದೇ ಸಂದರ್ಭದಲ್ಲೂ ನಮಗೆ ಕಷ್ಟ ಆಗ್ಲಿಲ್ಲ. ಮತ್ತೆ ತುಂಬಾ ಎಷ್ಟೇ ಇದ್ರೂ ತುಂಬಾ ಶ್ರೀಮಂತಿಕೆಯನ್ನು ತೋರಿಸಿದವಳು ನಾನು ಅಲ್ಲ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕಂದ್ರೆ ಏನಿದ್ರು ಉಂಟು ಅಂತ ತೋರಿಸ್ಲಿಲ್ಲ. ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಇಲ್ಲ ಅಂತ ದೇವರು ಮಾಡ್ಲಿಕ್ಕೂ ಇಲ್ಲ. ಆ ಭಾವನೆ ನಮ್ಮಲ್ಲುಂಟು. ಸೊ ಎಸ್, ಸೊ ನೀವೊಬ್ರು ನ್ಯಾಯವಾದಿ ಹೌದು, ಒಬ್ಬ ಗೃಹಿಣಿ ಕೂಡ ಹೌದು, ಇಬ್ರು ಮಕ್ಕಳಿದ್ದಾರೆ, ನಿಮಗೆ ಫ್ಯಾಮಿಲಿ ಇದೆ, ಅದರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಬ್ಯುಸಿ ಇರ್ತೀರಿ. ಸೊ ನಿಮ್ಮ ಶೆಡ್ಯೂಲ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ ನೀವು? ಈಗೊಂದು ಬೆಳಿಗ್ಗೆ ನಾವು ಹೊರಟು ಹೋಗುವಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಇಬ್ಬರನ್ನು ಕಳಿಸಿ ಬಿಟ್ಟು ಮನೆಯ ಕೆಲವು ದೊಡ್ಡ ಮನೆಯ ಗೃಹಿಣಿಯಾಗಿದ್ದುಕೊಂಡು ನಾನು ಪರಿಪೂರ್ಣವಾಗಿ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ ಅಂತ ಹೇಳುವಂತ ನೆಮ್ಮದಿಲ್ಲ. ಯಾಕಂದ್ರೆ ನಾವು ಇದ್ದದನ್ನು ನೀವು ಕೇಳುವಾಗ ಓಪನ್ ಆಗಿ ಹೇಳಬೇಕು. ಯಾಕಂದ್ರೆ ಇನ್ನೊಬ್ಬರಿಗೆ ಖುಷಿಯಾಗ್ಲಿ ಅಂತ ನಾವು ಮಾತಾಡುವಂಥದ್ದಲ್ಲ. ಯಾಕಂದ್ರೆ ನೇರವಾಗಿ ನಮ್ಮ ಮನಸ್ಸಲ್ಲಿ ಏನಿರ್ತದೆ. ನನ್ನ ಗಂಡನೇ ಇರ್ಬೋದು, ಅವರಿಗೆ ಹೋಟ್ಲಿಂದೇ ತರ್ತಾರೆ ಕೆಲವು ಮಕ್ಕಳಿಗೂ. ಅವಾಗ ಕೆಲವರೆಲ್ಲ ನನ್ನಲ್ಲಿ ಹೇಳ್ತಾ ಇದ್ರು, ಈಗಿನ ಫುಡ್ ಎಲ್ಲ ನಾವು ಹೋಟ್ಲಿಂದ ತಂದು ಎಲ್ಲ ತಿನ್ನಬಾರ್ದು ಅಂತ. ಅವಾಗ ಸಡನ್ ನಮ್ಮ ಮನಸ್ಸಿಗೂ ಬರ್ತದೆ, ಹೌದಪ್ಪ ನಾವು ಮನೆಯಲ್ಲೆಲ್ಲ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ನಮಗೆ ಸಮಯಗಳು ಸಿಗುವುದಿಲ್ಲ ಅಂತ ಹೇಳುವಾಗ ಮಕ್ಕಳಲ್ಲಿ, ಈಗ ದೊಡ್ಡ ಮಗಳು ಬರುವಾಗ ಒಂದು ಪದಾರ್ಥ ಏನಾದರೂ ತಾಮಗ ಅನ್ನ ಇಡ್ತೇವೆ, ಪದಾರ್ಥ ಏನಾದ್ರು ಈ ರೀತಿ ನಾವು ಅಡ್ಜಸ್ಟ್ ಮಾಡಿಕೊಂಡು, ಅಂದ್ರೆ ತುಂಬಾ ಹೆಚ್ಚಾಗಿ ನನ್ನ ಗಂಡ ಸ್ವಲ್ಪ ಹೋಟ್ಲಲ್ಲಿ ಜಾಸ್ತಿ ತಿನ್ನುವುದು ಅಂತಲೂ ಹೇಳ್ಬೋದು. ಯಾಕಂದ್ರೆ ನಾವು ಮಾಡಿದ ಫುಡ್, ನಾನು ಕಾಲೇಜಿ ಬರುವ ಹೊತ್ತಿಗೆ ಅದೊಂದು ಹೇಳ್ಬೋದು, ಅಡಿಗೆ ಅಂತ ಕಲ್ತದ್ದು ಬಹಳಷ್ಟು ಲೇಟ್, ಅದು ಸ್ವಲ್ಪ ಲೇಟ್ ಅಂತ ಹೇಳ್ಬೋದು. ಮನೇಲಿ ಅದು ಅಡಿಗೆಯಲ್ಲಿ ದೊಡ್ಡ ಗೃಹಿಣಿಯಾಗಿದ್ದುಕೊಂಡು, ಅದರ ಮಕ್ಕಳ ವಿಚಾರದಲ್ಲಿ ನಾನು ಒಳ್ಳೆ ರೀತಿಯ ತಾಯಿ ಅಂತ ನನ್ನ ಭಾವನೆ ಉಂಟು. ಮಕ್ಕಳಿಗೆ ಹೇಗುಂಟು ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಇಬ್ರು ಹೆಣ್ಣು ಮಕ್ಕಳನ್ನು ನಾನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡಿದ್ದೇನೆ ಅಂತ ಹೇಳುವಂತ ಸಮಾಧಾನ. ಯಾಕಂದ್ರೆ ಎಲ್ಲಿ ಹೋದ್ರು ನಂಗೆ ಕೆಲವರು ಹೇಳ್ತಾ ಇದ್ರು, ಕೋರ್ಟಲ್ಲೂ ಹೇಳ್ತಾ ಇದ್ರು, ನಮಿಗೂ ಮಕ್ಕಳಿದ್ದಾರೆ, ಮಗಳು ಬರುವ ಹೊತ್ತಾಯಿತು ಅಂತ ನಾನಲ್ಲಿ ಸಡನ್ ಅಲ್ಲಿಂದ ಎದ್ದು ಬರೋದು, ಯಾರಿಗಾದರೂ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳುವಂಥದ್ದು. ಮತ್ತೆ ಮೊದಲಿಗೆ ನನ್ನ ದೊಡ್ಡ ಮಗಳು ವಿವೇಕಾನಂದ ಅಲ್ಲಿ ಶಾಲೆಗೆ ಹೋಗ್ತಾ ಇರುವಾಗ ಹೇಳ್ತಾ ಇದ್ರು, ಊಟ ಕೊಡೋದಕ್ಕೂ ನಾನು ಅಲ್ಲಿ ಹೋಗ್ತಾ ಇದ್ದೆ. ಅವಾಗ ತುಂಬಾ ಹೌದು, ತುಂಬಾ ಕಾಳಜಿ ವಹಿಸಿಕೊಂಡ್ರೆ ಮತ್ತೆ ಅವರು ನಿಮ್ಮನ್ನೇ ಡಿಪೆಂಡ್ ಆಗ್ತಾರೆ ಅಂತ. ಅದು ನನ್ನ ದೊಡ್ಡ ಮಗಳಲ್ಲಿ ನನಗೆ
ಕಂಡು ಬಂದಿದೆ. ಯಾಕಂದ್ರೆ ನಮ್ಮನ್ನು ಎಲ್ಲಿ ಬರೋದಿದ್ರು ಅಪ್ಪ ಬರ್ತಾರ ಆ ರೀತಿ ಕೇಳ್ತಾ ಇದ್ಲು. ಅದು ನನ್ನ ಚಿಕ್ಕ ಮಗಳನ್ನು ಬೆಳೆಸುವುದಕ್ಕೆ ನನಗೊಂದು ದೊಡ್ಡ ಪ್ರೇರಣೆ ಆಯಿತು ಅಂತ ಹೇಳ್ಬೋದು. ಯಾವುದಕ್ಕೂ ಅವಳು ಡಿಪೆಂಡ್ ಆಗಿರಲಿ. ಈಗ ಅವಳ ವಿಷಯದಲ್ಲಿ ನಾನು ಬಹಳಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ಇಲ್ಲ. ಎಲ್ಲದರಲ್ಲೂ ಈಗ ಒಂದು ಅವಳು ಬರೋ ಹೊತ್ತಿಗೆ ಒಂದು ಫೋನ್ ಮಾಡಿ ಅವಳಿಗೆ ನಾನು ಮೊದಲೇ ಹೇಳಿದ್ದು, ಎಲ್ಲಿ ಬರ್ತೇನೆ ಒಂದು ಫೋನ್ ಮಾಡಿಬಿಡು. ಆ ಹೊತ್ತಿಗೆ ಒಂದು ಮುಟ್ಟಿ ಆಗ್ತದೆ. ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ಅವಳಿಗೆ ಸ್ವಲ್ಪ ಧೈರ್ಯ ಉಂಟು. ಮತ್ತೆ ನನ್ನ ದೊಡ್ಡ ಮಗಳು ಎಲ್ಲದಕ್ಕೂ ಅವಳಿಗೆ ಸಹಕಾರ ಕೊಟ್ಟುಕೊಂಡು ನನ್ನ ಸ್ವಲ್ಪ ಕೆಲಸಗಳನ್ನು ಅವಳು ವಹಿಸಿಕೊಂಡು ಚಿಕ್ಕ ಮಗಳ ಬಗ್ಗೆ ಬಹಳಷ್ಟು ಅವಳು ಕಾಳಜಿ ವಹಿಸಿದಾಳೆ ಅಂತ ಹೇಳೋದಕ್ಕೆ ನನಗೆ ಬಹಳಷ್ಟು ಸಂತೋಷ ಇದೆ. ಇವಳಿಗೆಲ್ಲದಕ್ಕೂ ನಾನು ಮಾತಾಡ್ತಾ ಇರುವಂಥದ್ದು ಅಂದ್ರೆ ನಾವು ಕೆಲವೊಂದು ಸಂದರ್ಭದಲ್ಲಿ ದೊಡ್ಡ ಮಕ್ಕಳು ಅಪ್ಪನಲ್ಲಿ ಬಹಳ ಹತ್ರ ಅವಳು, ಹಾಗೆ ಚಿಕ್ಕ ಮಗಳು ನನ್ನಲ್ಲಿ ಹತ್ರ. ಹಾಗಾಗಿ ಅವಳಲ್ಲಿ ಎಲ್ಲವನ್ನು ಶೇರ್ ಮಾಡಿಕೊಂಡಿದ್ದೆ. ಹಾಗಾಗಿ ನನ್ನ ಕೆಲವು ಆಸಕ್ತಿಗಳು ಇರ್ಬೋದು ಅಥವಾ ಆಕ್ಟಿವಿಟೀಸ್ಗಳು ಇರ್ಬೋದು ಇವಳಿಗೆ ಬಂತ ಅಂತ ನನಗೆ ಕಾಣ್ತದೆ. ಹಾಗೆ ಅವಳೀಗ ಒಂದು ಸಂಗೀತವನ್ನು ಕಲ್ತಿದ್ದಾಳೆ. ಪುತ್ತೂರಲ್ಲಿ ಕೇಳಿ ಇರ್ಬೋದು ನೀವು, ಗಾನಸಿರಿ ಕಿರಣ್ ಕುಮಾರ್. ಅಲ್ಲಿ ಅವಳು ಕಾರ್ಯಕ್ರಮಗಳನ್ನು ಕೊಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಅವಳಿಗೆ ಪ್ರೈಸ್ ಬಹುಮಾನಗಳು ಬಂದಿದೆ. ಈಗ ಅದನ್ನು ಅವಳು ಕಂಟಿನ್ಯೂ ಮಾಡ್ಕೊಂಡು ಎಲ್ಲಾದ್ರೂ ಪದ್ಯ ಹೇಳಬೇಕು ಅಂದ್ರೆ ಹೇಳ್ಬೋದು. ದೊಡ್ಡ ಸ್ಪರ್ಧಾಳುವಾಗಿ ಅಂತಲ್ಲ. ಈಗ ಡ್ಯಾನ್ಸಿನಲ್ಲಿ ಕೂಡ ಪ್ರಶಾಂತ್ ಅಂತೇಳಿ ನಮ್ಮ ಸಂಗಮ್ ಬ್ರದರ್ಸ್ ಅಂತೇಳಿ ನೇರ್ಲಕಟ್ಟೆಯವರು, ನಿಜವಾಗಿ ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ಅವರಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾಳೆ. ನೀವು ಕೇಳಿರ್ಬೋದು ಚಿದಾನಂದ ಕಾಸರಗೋಡು ಅಂತೇಳಿ, ಅವರ ಬಗ್ಗೆ ಎಲ್ಲರೂ ಕೇಳಿದ್ದಾರೆ. ಈಗ ಅವರು ಇಲ್ಲ, ಆದ್ರೂ ಅವರನ್ನು ನಾನು ಈ ಹೊತ್ತಿನಲ್ಲಿ ನೆನಪಿಸಲೇಬೇಕು. ನನ್ನ ಮಗಳ ಬಗ್ಗೆ ಚಿಕ್ಕ ಪ್ರಾಯದಲ್ಲಿ ಅವಳನ್ನು ನಾನೊಂದು ಕಡೆ ಕರ್ಕೊಂಡು ಹೋಗಿರುವಾಗ ಹೇಳಿದ್ಲು, ನನಗೆ ಈ ಮಗಳಲ್ಲಿ ಬಹಳಷ್ಟು ಒಂದು ಪ್ರತಿಭೆಗಳು ಉಂಟು ಅಂತ ನನಗೆ ಕಾಣ್ತಾ ಇದೆ, ನೀವು ಅವಳನ್ನು ಕಳಿಸಬೇಕು ಅಂತ. ಆ ಸಂದರ್ಭದಲ್ಲಿ ನಾನು ಕಳಿಸಿಕೊಟ್ಟೆ. ಅವಳು ಅಲ್ಲಿಂದ ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾಳೆ ಅಂತ ನನಗೂ ನೆನಪಿಲ್ಲ. ಬಹಳಷ್ಟು ಕಾರ್ಯಕ್ರಮಗಳು. ಅವರು ಸಾಯುವುದ ಮುಂಚಿನ ದಿವಸ ಕೂಡ ಉಜಿರೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಾನು ಹೇಳಿದೆ, ನನಗೆ ಬರ್ಲಿಕ್ಕೆ ಆಗುದಿಲ್ಲ ಸರ್, ನೀವು ಬರಬೇಕಾಗಿಲ್ಲ, ನಿಮ್ಮ ಮಗಳನ್ನು ಕಳಿಸಿಕೊಡಿ ಅಂತ ಕಳಿಸಿಕೊಟ್ಟೆ. ಅಲ್ಲಿ ಅವ್ರು ನನಗೆ ಕಾರ್ಯಕ್ರಮ ಆದ ತಕ್ಷಣ ಫೋನ್ ಮಾಡಿ ಹೇಳಿದ್ರು, ನಾನು ಈರು ಬರೋಡೊಂದೇ ಇಜ್ಜಿ ಅಂಕಿರ ಮಗಳು ಮಾತ್ರ ಅವಳೇ ಡ್ರೆಸ್ ಮಾಡ್ಕೊಂಡು ಅದಕ್ಕೆ ಅಲ್ಲಿ ಕೃತಿಕಾ ಇದ್ದಾಳು ಮತ್ತೆ ಅಲ್ಲಿ ಕೆಲವೆಲ್ಲ ಮಕ್ಕಳಿದ್ರು, ಅವರೆಲ್ಲ ಇವಳಿಗೆ ಫುಲ್ ಸಪೋರ್ಟ್ ಕೊಟ್ಕೊಂಡು ಅದು ಬಹಳಷ್ಟು ಸಂತೋಷ ಕೊಡ್ತದೆ. ಯಾಕಂದ್ರೆ ಎಲ್ಲರೂ ಸೇರಿಕೊಂಡು ಮಾಡ್ತಾರೆ, ಮತ್ತೆ ಅವಳಾಗಿ ಎಲ್ಲವನ್ನು ಮಾಡುವಂಥದ್ದನ್ನು ಕಲ್ತುಕೊಂಡಿದ್ದಾಳೆ ಅಂತ ಹೇಳುವಾಗ ನನಗೆ ಬಹಳಷ್ಟು, ನಮ್ಮ ಮಕ್ಕಳು ಒಳ್ಳೆ ಕೆಲಸ ಮಾಡ್ತಾರೆ ಹೇಳುವಾಗ ನಮಗೆ ಖುಷಿ. ಈಗ ಬಿಹಾರ ಅವಳು ಹೋಗಿದ್ದಾಳೆ, ನನಗೆ ಅದರ ಬಗ್ಗೆ ಎಲ್ಲ ಬಹಳಷ್ಟು ಹೆದರಿಕೆ ಇತ್ತು. ಯಾಕಂದ್ರೆ ನಾನೀಗ ಏನು ಸಾಧನೆ ಮಾಡಿದ್ದೇನೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಎಲ್ಲಿಗೆ ಹೋಗುದಂದ್ರೆ ಹೆದರಿ, ಹೆಚ್ಚಾಗಿ ಮಂಗಳೂರು ಇಲ್ಲಿ ತನಕ ಮಾತ್ರ ಬರ್ತಾ ಇದ್ದೆ ಹೇಳ್ಬೋದು ಯಾವುದಕ್ಕಿದ್ರು. ಮತ್ತೆ ದೂರ ಹೋಗುದಂದ್ರೆ ಬಹಳಷ್ಟು ಹೆದರಿಕೆನೆ. ಹಾಗೆ ಮಗಳಿಗೂ ನಾನು ಹೇಳ್ತಾ ಇದ್ದೆ, ಅಡ್ಡಿಲ್ಲ, ಇಲ್ಲೇ ಓದಿದ್ರೆ ಸಾಕು, ಇಲ್ಲೇ ಕಲ್ತ್ರೆ ಸಾಕು, ಇಲ್ಲಿ ಒಂದು ನೀನು ಫಸ್ಟ್ ಬರಬೇಕು, ಇಲ್ಲಿ ಫಸ್ಟ್ ಬಂದ ಮೇಲೆ ಹೋಗ್ಬೇಕಲ್ವಾ, ಅದು ಇರ್ಲಿ ಅಂತ ಹೇಳುವಾಗ ನನ್ನ ಮಗಳು ಅದು ಕೇಳ್ತಾ ಇದ್ಲು, ನನ್ನನ್ನು ಮಾಡಿದಾಗೆ ಮಾಡಬೇಡಿ, ಅವಳನ್ನು ಎಲ್ಲದಕ್ಕೂ ಬಿಡಬೇಕು ಅಂತ. ಒಂದರ್ಥದಲ್ಲಿ ಇಷ್ಟೆಲ್ಲ ಇದು ಮಾಡೋದಕ್ಕೆ ಹೊರಗಡೆ ಇದ್ದುಕೊಂಡು ರಾತ್ರಿ ನಮ್ಮನ್ನು ಬಿಟ್ಟು ಮಕ್ಕಳು ಬಿಡ್ತಾ ಇರ್ಲಿ. ಈಗ ದೊಡ್ಡವಳು ಎಲ್ಲಿಗೂ ಹೋಗುದಿಲ್ಲ, ನಾವು ಬೇಕೇ ಜೊತೆಗೆ. ಈಗ ಚಿಕ್ಕವಳಿಗೆ ಹಾಗಿಲ್ಲ ಅಂತ ಹೇಳೋದಕ್ಕೆ ನಮ್ಮ ಅಭಿಮತ ಚಾನಲ್ ಕೂಡ ಒಂದು ನೇರ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಇದರ ಮಾಲಕಿ ಆಗಿರತಕ್ಕಂಥ ಮಮತಾ ನನ್ನ ಆತ್ಮೀಯ ಸ್ನೇಹಿತೆ, ಜೊತೆಗೆ ನನ್ನ ತಂಗಿ ಅಂತ ಕೂಡ ಹೇಳ್ಬೋದು. ಅವ್ರದ್ದೊಂದು 5-6 ವರ್ಷಗಳ ಮುಂಚೆ ನನಗೆ ಪರಿಚಯ ಆದ್ರು, ನಾವೇನೋ ಒಂದು 20-25 ವರ್ಷದ ಪರಿಚಯ, ಸ್ನೇಹ ಅಂತಿರ್ಬೋದು. ಕೆಲವು ವಿಚಾರಗಳ ನನಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ನನ್ನ ಮಗಳಿಗೆ ಈಗ ಹೊರಗಡೆ ಇರುವುದಂತ ಅವಾಗ ಅವ್ರು ಹೇಳಿದ್ದು, ಹರಿಣಕ್ಕ ನೀವು ಬರೇ ಇಲ್ಲೇ ಒಂದು ನನ್ನ ಮಗಳು ಬಹಳಷ್ಟು ಹುಷಾರಾಗಬೇಕು ಅಂದ್ರೆ ಹುಷಾರಾಗೋದಕ್ಕೆ ಸಾಧ್ಯ ಇಲ್ಲ, ಅವಳಲ್ಲ ಅಷ್ಟು ಪ್ರತಿಭೆ ಉಂಟು, ನೀವು ಕಳಿಸ್ಬೇಕು ಹೊರಗಡೆ ಅಂತ. ಅವಾಗ ನನಗೂ ಅದೊಂದು ಸ್ಫೂರ್ತಿ ಅಂತ ನನ್ನ ದೊಡ್ಡ ಮಗಳು ಹೇಳ್ತಾ ಇದ್ಲು. ಅದಕ್ಕೆ ಜೊತೆಯಾಗಿ ನನ್ನ ಗಂಡ ಎಲ್ಲದಕ್ಕೂ ಬಿಟ್ಟಿದ್ದಾರೆ, ಅದು ಮೊದಲು. ಯಾಕಂದ್ರೆ ನಾವು ಏನೇ ಮಾಡೋದಿದ್ರು ಮನೆಯಲ್ಲಿದ್ದಂಥ ಗಂಡಸು ನಮಗೆ ಸಹಾಯ ಮಾಡದಿದ್ರೆ ನಾವು ಯಾವುದಕ್ಕೂ ಹೋಗುವುದಕ್ಕಿದ್ದಿಲ್ಲ. ಹಾಗಾಗಿ ಅವರು ಬಂದು ಯಾವುದಕ್ಕೂ ನನಗೆ ದೊಡ್ಡ ಸಪೋರ್ಟ್ ನಮಗೆ ಕೊಡದಿದ್ರು, ಹೋಗುವುದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು. ಈಗ ಕಾರಲ್ಲಿ ಹೋಗುದಿದ್ರೆ ಡ್ರೈವರಿಗೆ ಹೇಳಿಬಿಟ್ಟು ಅವರನ್ನು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಬನ್ನಿ, ಈ ತರದ ಮಾರಲ್ ಸಪೋರ್ಟ್ ಮತ್ತೆ ಎಲ್ಲದಕ್ಕೂ ಸಪೋರ್ಟ್ ನಮಗೆ ಮಾಡಿದ್ದಾರೆ. ಹಾಗಾಗಿ ಅವಳಲ್ಲಿ ಹೊರಗಡೆ ಇರುವುದಕ್ಕೆ ನೇರ ಕಾರಣ ನಮ್ಮ ಅಭಿಮತ ಚಾನಲ್ ಕೂಡ ನಾನು ಹೇಳಬಲ್ಲೆ. ಆ ಜೂನಿಯರ್ ಎಂತದೋ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಮಾಡಿದ್ರು, ಅದರಲ್ಲಿ ನನ್ನ ಮಗಳು ಎಂತದೋ ಮೊದಲ ಬಹುಮಾನವನ್ನೆಲ್ಲ ಪಡ್ಕೊಂಡು ಅವಳು ಅಲ್ಲಿಂದ ನನಗೂ ಸ್ವಲ್ಪ ನನ್ನ ಮಗಳನ್ನು ಹೊರಗಡೆ ಕಳಿಸ್ಬೋದು. ಅವಳಲ್ಲಿ ಹೇಳೋದಿದ್ರೆ ಅವಳು ಕರಿಮಲೆಕ್ಕ ಇದು ಇತ್ತಲ್ಲ ನಮ್ಮದೆರಡು ಮೇಲೊಬ್ಬ ಮಾಯಾವಿ ವಿಜಯ್ ಅಂತ, ಆ ಫಿಲ್ಮಲ್ಲಿ ಇವಳು
ನಟನೆಯನ್ನ ಮಾಡಿದ್ದಾಳೆ. ಮತ್ತೆ ನನಗಾಯ್ತು ಇದು ಬಹಳ ಕಷ್ಟ ಅಂತ. ಒಂದು ದಿವಸ ಕರ್ಕೊಂಡೋಗಿ ಒಂದು ಶೂಟ್ ಮಾತ್ರ ಅಲ್ಲಿ ಇರ್ತಾ ಇದ್ದದ್ದು. ನಾನು ಕೋರ್ಟಿಗೆ ಬರುವುದಕ್ಕೂ ನನಗೆ ಯಾವಾಗ ನನ್ನ ಮಗಳಿಗೆ ಹೇಳಿದೆ ಈ ಫಿಲ್ಮ್ ಫೀಲ್ಡ್ ಎಲ್ಲ ನಮಗೆ ಆಗ್ಲಿಕ್ಕಿಲ್ಲ ಮಗ ಅಂತೇಳಿ ಅದನ್ನು ಬಿಟ್ಟೆವು. ಮತ್ತೊಂದು ನಮ್ಮ ದೀಕ್ಷಾ ರೈ ಅವರು ಮಾಡಿದಂತ ಪೆನ್ಸಿಲ್ ಬಾಕ್ಸ್, ಅದರಲ್ಲೂ ಕೂಡ ಒಂದು ಅವರ ಜೊತೆಯ ಸಹಪಾಠಿಗಳಾಗಿ ಮಾಡಿ ಅದರಲ್ಲೂ ಅವಳಿಗೆ ಇಂಟ್ರೆಸ್ಟ್ ಇತ್ತು. ಮತ್ತೆ ಮಾಡೆಲಿಂಗ್ ಅಲ್ಲೂ ಇಂಟ್ರೆಸ್ಟ್ ಉಂಟು. ಈಗ ನಮ್ದು ಸುರೇಶ್ ಶೆಟ್ಟಿ ಅವರು ಇವೆಂಟ್ ಮಾಡುವಾಗ ಅದರಲ್ಲೂ ಬಹುಮಾನಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ಕೆಲವು ಕಾರ್ಯಕ್ರಮಗಳಲ್ಲಿ ನನಗೀಗ ಯಾಕಂದ್ರೆ ನಾವು ಸ್ವಲ್ಪ ಮೊಬೈಲ್ ಎಲ್ಲ ಅದು ಇಟ್ಟುಕೊಳ್ಳುವಂಥ ಅಭ್ಯಾಸ. ಈಗ ನಾನು ಕರ್ಕೊಂಡೋದ್ರೆ ಫೋಟೋ ಅದು ಯಾವುದು ತೆಗೆಯುವುದಿಲ್ಲ. ದೊಡ್ಡ ಮಗಳೇನಾದ್ರೂ ಜೊತೆಗೆ ಬಂದ್ರೆ ಒಂದೇನಾದ್ರೂ ಇರ್ತದೆ. ಮತ್ತೆ ಇಲ್ಲದೆಲ್ಲ ನಾನು ಈವರೆಗೆ ನಾನು ತಾಳಮದ್ಲಿಗೆ ಹೋಗಿದ್ದು ನನ್ನದು ಒಂದೇ ಒಂದು ಫೋಟೋ ನಾನು ತೆಗೆದದ್ದು ಅಥವಾ ನನಗೆ ಅದು ನನಗೆ ನೆನಪಿಲ್ಲ. ಯಾರಾದ್ರೂ ಕಳಿಸಿದ್ದು, ಕೆಲವರು ನನ್ನ ಗಂಡನ ಮೊಬೈಲ್ಗೆ ಕಳಿಸಿ ಅವರು ಕಳಿಸಿದ್ದು ಏನಾದ್ರೂ ಒಂದು ಇರ್ಬೋದಾ ಏನೋ. ಮತ್ತೆ ಯಾರಾದ್ರೂ ಸ್ನೇಹಿತರು ಹೊರತಾಗಿ ನಾನು ಇಟ್ಟುಕೊಂಡಿದ್ದೇನೆ ಅಂತ ಹೇಳುವಂಥದ್ದು. ಮತ್ತೊಂದು ಸಂಪನ್ಮೂಲ ವ್ಯಕ್ತಿಯಾಗಿ ಎಷ್ಟೋ ವರುಷ, ಯಾಕಂದ್ರೆ 25 ವರುಷದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಹಳಷ್ಟು ಕಡೆ ನಾನು ಹೋಗಿದ್ದೇನೆ. ಆ ಕಡೆ ನನಗೆ ತುಂಬ ಸಂತೋಷ. ಈಗ ನಮ್ಮ ಸಂಚಲನ ತರಬೇತಿ ಅದರಲ್ಲೂ ಕೂಡ ನಾವೆಲ್ಲ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೇವೆ. ಶಿಕ್ಷಣ ಸಂಪನ್ಮೂಲದ ಅಧ್ಯಕ್ಷೆಯಾಗಿ ಕೂಡ ಕೆಲಸವನ್ನು ಮಾಡಿದ್ದೇವೆ. ಶಿಕ್ಷಣ ಸಂಪನ್ಮೂಲ ಅಂತೇಳಿ ನಮ್ಮ ಮಂಗಳೂರಿನ ಒಕ್ಕೂಟ ಉಂಟು, ಇದರಲ್ಲೂ ಕೆಲಸಗಳು ಬಹಳಷ್ಟು ಮಾಡಿದ್ದೇವೆ. ಆದ್ರೆ ಯಾವುದ್ರದ್ದೊಂದು ಫೋಟೋ ನೀವು ಕೇಳಿದ್ರೆ ಬಹುಶಃ ನನ್ನಲ್ಲಿ ಸಿಗ್ಲಿಕ್ಕಿಲ್ವಾ ಅಂತ ಆಗ್ತದೆ. ಯಾಕಂದ್ರೆ ನಾನು ಅದನ್ನು ಇಟ್ಟುಕೊಂಡಿಲ್ಲ. ಅಲ್ಲಿ ಕೆಲಸ ನಾವೇನು ಮಾಡಬೇಕು ಅದು ಮಾಡ್ತೇವೆ. ಲಯನೆಸ್ ಕ್ಲಬ್ ಅಲ್ಲಿ ಇರುವಾಗ ನಮಗೆ ಪ್ರಾಜೆಕ್ಟ್ ವರ್ಕ್ಗಳಂತಿತ್ತು. ಆ ಸಂದರ್ಭದಲ್ಲಿ ಎಷ್ಟೋ ಫೋಟೋ ಎಲ್ಲ ಇಟ್ಟುಕೊಂಡಿದ್ದೆವು. ಈಗ ಎಲ್ಲಿ ಉಂಟು ಅಂತದ್ದು ನನಗೆ ಗೊತ್ತಿಲ್ಲ. ಅದೇ ಮಾಡುವ ಕೆಲಸಗಳನ್ನು ಮಾಡಿದ್ದೇವೆ. ಆ ಬಗ್ಗೆ ಸಮಾಧಾನವೂ ನಮಗಿದೆ. ಸಮಾಧಾನ ಇದೆ. ಎಸ್. ಸೊ ಮೇಡಮ್, ನೀವೊಬ್ರು ನ್ಯಾಯವಾದಿ. ನಿಮ್ಮ ಕಲಾರಾಧನೆಯನ್ನ ನಾವು ತಿಳ್ಕೊಂಡ್ವಿ. ಆದ್ರೆ ನೀವು ನ್ಯಾಯದ ಇದರಲ್ಲಿ ಇರೋ ಕಾರಣ ನಾನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಇವಾಗ ಸಮಾಜದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗ್ತಾರೆ. ಇವಾಗ ಸಾಧನೆ ಮಾಡ್ಬೇಕು ಅನ್ನೋ ಕ್ಷೇತ್ರದಲ್ಲಿ ಹೋಗುವಂತ ಹೆಣ್ಣು ಮಕ್ಕಳಂತೂ ಸಾಕಷ್ಟು ತೊಂದರೆಗಳನ್ನ ಇದು ಮಾಡ್ತಾರೆ, ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಎಲ್ಲಿದೆ ಅಂತ ನಿಮ್ಮ ಅಭಿಪ್ರಾಯದ ಪ್ರಕಾರ? ನಾವೀಗ ಇದನ್ನು ಬಹಳಷ್ಟು ಕಷ್ಟದ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಆ ಕಾಲದ ಬಗ್ಗೆ ನಾವು ಮಾತಾಡೋದಿದ್ರೆ ಬಹುಶಃ ಒಂದು 50 ವರ್ಷಗಳ ಹಿಂದೆ ನೋಡುವಾಗ ಒಂದು ಅಪ್ಪ ಅಮ್ಮ ಹೇಳಿದಂಥ ಮಾತನ್ನು ಕೇಳುವ ಮಕ್ಕಳಿದ್ದದ್ದು ನಾವು ನೋಡಿದ್ದೇವೆ. ಯಾಕಂದ್ರೆ ಒಂದು 10 ಮಕ್ಕಳಿದ್ರು ತಾಯಿ ಅಥವಾ ತಂದೆ ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ನಡ್ಕೊಂಡು ಹೋಗುವಂಥ ಸಮಾಜ ಇತ್ತು. ಈಗ 1-2 ಮಕ್ಕಳಿದ್ರು ಅಪ್ಪ ಅಮ್ಮ ಹೇಳುವುದಕ್ಕಿಂತ ಜಾಸ್ತಿ ಈ ಮೊಬೈಲನ್ನೆಲ್ಲ ಬಳಕೆ ಮಾಡಿಕೊಂಡು ಅದರಲ್ಲಿ ಇದ್ದದನ್ನೇ ಮಕ್ಕಳು ಕಲ್ತ್ಕೊಂಡು ಬಂದಿದ್ದಾರೆ ಅಂತ ನಾವು ಹೇಳ್ಬೋದು. ಇದನ್ನೆಲ್ಲ ನೋಡುವಾಗ ನಾವು ಯಾವುದೇ ರೀತಿಯ ಬುದ್ಧಿವಂತಿಕೆಯ ಮಾತುಗಳು ಹೇಳಿದ್ರು ಅದು ಆ ಮಕ್ಕಳ ಮನಸ್ಸಿಗೆ ಬೇಗ ನಾಟುವುದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ಕಾಲದಲ್ಲಿ ನಾನು ಹೇಳೋದಂದ್ರೆ ಮಕ್ಕಳಿಗೆ ಸ್ವಲ್ಪ ತಾಳ್ಮೆಯಿಂದ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವ ರೀತಿಯಲ್ಲಿ, ಅಂದರೆ ಸಮಾಜದಲ್ಲಿ ನಾವು ಹೇಗೆ ಬೆಳಿಬೇಕು, ಸಮಾಜದಲ್ಲಿ ನಾವೊಂದು ಜೀವನವನ್ನು ನಡೆಸುವಂತಹ ಸಂದರ್ಭದಲ್ಲಿ ನಾವು ಹೋಗುವುದೇ ದಾರಿಯಲ್ಲ. ಒಂದು 10ರಲ್ಲಿ 6 ಜನರಿಗೆ ಯಾವ ರೀತಿಯಲ್ಲಿ ಸಮಾಧಾನ ಆಗ್ತದೆ. ಈಗ ನೀವು ಕೇಳ್ಬೋದು, ಕೆಲವರು ಏನು ಒಳ್ಳೆದನ್ನೇ ಮಾಡಿದ್ರೆ ಕೆಟ್ಟದ್ದು ಅಂತ ಹೇಳುವವರು ಇದ್ದಾರೆ. ಸಮಾಜ ಆ ರೀತಿಯಲ್ಲಿದೆ. ನಾವು ಒಳ್ಳೆದನ್ನೇ ಮಾಡಿದ್ರು ನಮ್ಮ ಬಗ್ಗೆ ಆಗುವುದಿಲ್ಲ ಅಂದ್ರೆ ಅವರು ಮಾಡಿದ್ದೆಲ್ಲವೂ ಕೆಟ್ಟದ್ದು. ಆದ್ರೂ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ನಡಿಬಾರ್ದು ಅಂತ ಹೇಳುವಂಥದ್ದು. ಈಗ ನಮಗೆ ನೋಡಿ, ನಾನೊಂದು ವಕೀಲೆಯಾಗಿದ್ದುಕೊಂಡು ಅದರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿದ್ದುಕೊಂಡು ಕೆಲವು ಕಡೆ ಸಲಹೆ ಸೂಚನೆಗಳನ್ನು ಕೊಡುವಂಥ ಸಂದರ್ಭ ಬಹಳಷ್ಟು ಬಂದದ್ದಲ್ಲಿ ನಾನಲ್ಲಿ ನೋಡುವಂಥದ್ದು, ಗಂಡ ಹೆಂಡತಿಯ ಬಗ್ಗೆ ಮಾತನಾಡೋದಿದ್ರೆ ಮದುವೆ ಆಗ್ತಾರೆ, 1 ವರ್ಷವಾಗಿರುವುದಿಲ್ಲ, ಡೈವರ್ಸಿಗೆ ಕೇಳ್ತಾರೆ. ಹಾಗಿದ್ರೆ ನಾವಲ್ಲಿ ನೋಡಬೇಕಾದ್ದು ಮದುವೆ ಹೇಳುವಂಥದ್ದು ಒಂದು ಮಧುರವಾದಂತಹ ಸಂಬಂಧ. ಆ ಮಧುರವಾದ ಸಂಬಂಧ ನಾವು ಹುಟ್ಟುವುದಕ್ಕಿಂತ ಪೂರ್ವದಲ್ಲೇ ನಮ್ಮ ಹಣೆಯಲ್ಲಿ ಬರೆದಿರ್ತಾರೆ ಅಂತ ಹೇಳ್ತಾರೆ. ಆವಾಗ ಸ್ವಲ್ಪ ಅನುಸರಿಸಿಕೊಂಡು ನಡಿಬೇಕು ಅಂತ ನಾನು ಹೇಳ್ತೇನೆ. ಅದನ್ನೀಗ ಹೇಳಿದ್ರೆ ಕೆಲವರೆಲ್ಲ ಹೇಗಿದ್ರು ಅನುಸರಿಸಿಕೊಂಡು ಹೋಗುವುದು ಸರಿ ಅಂತಲೂ ಕೇಳಬಹುದು. ಆದ್ರೂ ನಮ್ಮ ಭಾರತೀಯ ಸನಾತನವಾದಂಥ ಈ ಸಂಸ್ಕೃತಿಯಲ್ಲಿ ಹೆಣ್ಣು ಅಂತ ಹೇಳುವಂಥದ್ದು ಸ್ವಲ್ಪ ಕ್ಷಮೆಯ ದರಿದ್ರಿಯಾಗಿ ಇರಬೇಕಾಗ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳದ ಗಂಡ ಇರುವುದಕ್ಕೂ ಸಾಧ್ಯತೆ ಉಂಟು. ಯಾಕಂದ್ರೆ ನಾವೇನಾದ್ರೂ ಬುದ್ಧಿಯ ಮಾತುಗಳನ್ನು ಹೇಳಿದ್ರೆ ಅದು ಗಂಡನಿಗೆ ಅರ್ಥವಾಗದಿರುವಂಥ ಸನ್ನಿವೇಶಗಳು ಇರುತ್ತದೆ. ಆದ್ರೂ ಇವತ್ತಲ್ಲದಿದ್ರು ನಾಳೆ ಅದು ತಿಳ್ಕೊಳ್ಳುವಂಥ ಸಂದರ್ಭವನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಕೆಲವು ಸಂದರ್ಭದಲ್ಲಿ ಈಗ ನಮ್ಮ ಬಗ್ಗೆನೇ ನಾವು ಮಾತಾಡೋದಿದ್ರೆ ನಮಗೆ ಸಿಟ್ಟು ಬರುವಂಥದ್ದು ಉಂಟು. ಆದರೂ ಮತ್ತೆ ನಾವು ಆಲೋಚನೆ ಮಾಡಬೇಕು, ನಮಗೆ ಮಕ್ಕಳಿದ್ದಾರೆ, ನಾವೇನಾದರೂ ಒಂದು ಡಿಸಿಷನ್ ನಮ್ಮ ಸ್ವಾರ್ಥಕ್ಕೋಸ್ಕರ ತಗೊಂಡು ಬಿಟ್ರೆ ಇಡೀ ಸಂಸಾರವೇ ಅಲ್ಲಿ ಹಾಳಾಗ್ತದೆ. ಆವಾಗ ನಾನೊಂದು ಸಮಾಜಕ್ಕೇನು ಹೇಳುವುದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಒಂದು ಮಕ್ಕಳೇ ಆಗಲಿ ಯಾರೇ ಆಗಲಿ ಅಪ್ಪ ಅಮ್ಮನಿಗೆ
ಬೆಲೆ ಕೊಡುವಂಥದ್ದು, ಅವರ ಒಂದು ಗೌರವವನ್ನು ಉಳಿಸುವಂಥದ್ದು ಆ ಮಕ್ಕಳ ಕರ್ತವ್ಯ ಆಗಿರ್ತದೆ. ಯಾಕಂದ್ರೆ ನೋಡಿ, ಇಬ್ಬರು ಮಕ್ಕಳಾಗ್ಲಿ ಅಥವಾ 4-5 ಮಕ್ಕಳು ಯಾರೇ ಇರಲಿ, ಅವರನ್ನು ಬೆಳೆಸುವುದಕ್ಕೆ ಅಪ್ಪಮ್ಮ ಪಡುವಂಥ ಕಷ್ಟ ಅದು ಅವರ ಕರ್ತವ್ಯವೇ ಇರ್ಬೋದು. ಆದರೂ ಅವರು ಕಷ್ಟಪಟ್ಟದಕ್ಕೆ ಆ ಮಕ್ಕಳು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅವ್ರು, ಯಾಕಂದ್ರೆ ನಾವು ಕೆಲವು ಕಡೆ ನಾವು ಪೇಪರ್ಗಳಲ್ಲೆಲ್ಲ ನೋಡ್ತಾ ಇದ್ದೇವೆ ನೋಡಿ, ಎಷ್ಟೋ ಚಂದ ಸಾಕಿದಂಥ ಒಂದು ಮಕ್ಕಳಿಗೋಸ್ಕರ ಅಪ್ಪ ಅಮ್ಮನೇ ಆತ್ಮಹತ್ಯೆ ಮಾಡಿಕೊಂಡದ್ದು. ಇದೆಲ್ಲ ನೋಡುವಾಗ ನಮಗೆ ಕಾಣ್ತಾ ಉಂಟು ಈ ಸಮಾಜದಲ್ಲಿ ನಾವಿನ್ಯಾವ ರೀತಿಯಲ್ಲಿ ಬದುಕುವುದು ಅಂತ. ಹಾಗಿರುವಾಗ ನಾನು ಮಕ್ಕಳಿಗಾಗಲಿ ಅಥವಾ ಗಂಡನಿಗಾಗಲಿ ಅಥವಾ ಹೆಂಡತಿಗಾಗಲಿ ಎಲ್ಲರಿಗೆ ಹೇಳುವಂಥ ಮಾತು ಒಂದೇ, ಎಲ್ಲರೂ ಅನುಸರಿಸಿಕೊಂಡು ಒಂದು ಕಡೆ ತಪ್ಪು ಆಯಿತು ಅಂತ ಹೇಳಿದರೆ ಅದನ್ನು ಕೂತು ವಿಮರ್ಶೆ ಮಾಡುವಂಥದ್ದು ಮೊದಲು. ಯಾಕಂದರೆ ಇಲ್ಲದಿದ್ದರೆ ಎಲ್ಲಿ ತಪ್ಪಿದೆ, ಯಾವುದು ಸರಿ, ಇದನ್ನು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬರು ಹೇಳಿದ ಮಾತನ್ನೇ ಕೇಳಿಕೊಂಡು ನಾವು ಒಂದು ಕುಟುಂಬದಲ್ಲಿ ಬಿರುಕು ಬರುವಂಥದ್ದು ಬಹಳಷ್ಟು ಜಾಸ್ತಿ. ಹಾಗಾಗಿ ಗಂಡನಿಗಾಗಲಿ ಹೆಂಡತಿಗಾಗಲಿ ಏನು ನಡೆದಿದೆ ಅಥವಾ ಮಕ್ಕಳಾಗಲಿ ಎಲ್ಲರೂ ಕೂತು ಅದನ್ನು ವಿಮರ್ಶಿಸಿ ಮಾತನಾಡುವಂಥದ್ದು ಇದು ಬಹಳಷ್ಟು ಒಂದು ಸಂಸಾರದಲ್ಲಿ ಇದು ಉಂಟು ಅಂತಿದ್ರೆ ಎಷ್ಟೇ ಕಷ್ಟ ಆದರೂ ಬರೀ ಗಂಜಿ ಊಟ ಮಾಡಿ ಕೂಡ ಜೀವನ ನಡೆಸುವುದಕ್ಕೆ ಸಾಧ್ಯ ಉಂಟು. ಆದರೆ ಇಲ್ಲಿ ಇವರದೊಂದು ಅನ್ಯೋನ್ಯವಾದಂತಹ ಸಂಬಂಧ, ಆ ನಂಬಿಕೆಯ ಮೇಲೆ ಉಳಿದಿರುವಂಥದ್ದನ್ನು ಇನ್ನೊಬ್ಬರ ಮಾತು ಕೇಳಿಕೊಂಡು ತಪ್ಪು ಹೆಜ್ಜೆಯನ್ನು ಇಟ್ಟರು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಅವರನ್ನು ದೇವರೇ ಕಾಪಾಡಬೇಕಾಗ್ತದೆ. ಕೆಲವು ಬುದ್ಧಿವಂತಿಕೆ ಮೇಲೆ ಈಗಿನ ನಾವೆಲ್ಲ ಅನುಸರಿಸಿಕೊಂಡು ಹೋಗ್ತೇವೆ. ಈಗಿನ ಮಕ್ಕಳಿಗೆ ಅದೆಲ್ಲ ಇಲ್ಲದ ಕಾರಣ ಅದು ಡೈವರ್ಸ್ಗೆಲ್ಲ ಬರ್ತದೆ ಅಂತ ನಾವು ಹೇಳ್ಬೋದು. ವಿಧಿ ಬರ್ದದ್ದೊಂದು ಉಂಟೆ, ಆದರೂ ಅಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಅದನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮ ಸ್ವಲ್ಪ ಸಂಸ್ಕಾರಗಳು ಸಂಸ್ಕೃತಿಗಳು ಎಲ್ಲವೂ ಬೇಕಾಗ್ತದೆ. ಈ ಎಲ್ಲ ಸಂಸ್ಕಾರ ಸಂಸ್ಕೃತಿಗಳು ನಮ್ಮ ಮಕ್ಕಳಲ್ಲಿ ಉಳಿಬೇಕು ಹೇಳುವಂಥ ನಿಟ್ಟಿನಲ್ಲೇ ವಿವೇಕಾನಂದ ವಿದ್ಯಾಸಂಸ್ಥೆಗೆ ನನ್ನ ಮಕ್ಕಳನ್ನು ನಾವು ಸೇರಿಸಿದ್ದು. ಅದರ ಜೊತೆಗೆ ನನ್ನ ಮಗಳಲ್ಲಿ ಈಗ ಬೇರೆ ಕಡೆ ಮಂಗಳೂರಲ್ಲ ಅಥವಾ ಬೇರೆ ಕಡೆ ಕಾಲೇಜಿಗೆ ಹೋಗುವುದಂತ ಹೇಳುವಾಗ ನನ್ನ ಮಗಳು ಹೇಳಿದ್ದು, ನಾನು ವಿವೇಕಾನಂದ ಕಾಲೇಜ್ ನಗರ ಇಲ್ಲಿಗೆ ಹೋಗ್ತೇನೆ. ಅಂದರೆ ಮಕ್ಕಳಲ್ಲಿ, ಯಾಕಂದರೆ ಅದನ್ನು ಉಳಿಸಿಕೊಳ್ಬೇಕು ಮಕ್ಕಳು ಅಂತ. ಯಾಕಂದರೆ ಅಲ್ಲಿ ಹೊರಗೆ ಬಂದ ನಂತರ ಈಗ ಕೆಲವು ಮಕ್ಕಳು ವಿವೇಕಾನಂದ ಯಾವುದು ಅಲ್ಲಿಯ ಸಂಸ್ಕೃತಿ ಇರಲಿ ಯಾವುದೇ ಇರಲಿ ಎಲ್ಲವನ್ನು ಬಿಟ್ಟಾಕ್ತಾರೆ. ಬಿಡಬಾರ್ದು ಅಂತ. ನಮ್ಮ ಜೀವನದಲ್ಲಿ ನಾವು ನಡೆಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇದೆಲ್ಲ ಪೂರಕವಾಗಿದ್ದರೆ, ನಾನು ಬರೀ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅಂತ ಹೇಳೋದಲ್ಲ, ಈಗ ಜೂನಿಯರ್ ಕಾಲೇಜ್ ಅಂತ ಗೌರ್ಮೆಂಟಿಗೆ ಎಷ್ಟೋ ಶಾಲೆಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ ಕಲ್ತಂಥ ಮಕ್ಕಳು ಎಷ್ಟೋ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋಗಿದ್ದಾರೆ. ಹಾಗಿದ್ರೆ ಅಲ್ಲಿ ಇಂಗ್ಲೀಷ್ ಅದು ಇದು ಅಂತೇಳಿ ಅದು ಮಕ್ಕಳ ಮೇಲಿನ ಅಭಿರುಚಿ. ನಾವು ಯಾವುದಕ್ಕೂ ನೆಗೆಟಿವ್ ಥಿಂಕಿನ ಕಡೆಗೆ ನಮ್ಮ ಗಮನವನ್ನು ಕೊಡದೇ ಇದ್ದರೆ, ವಿದ್ಯೆ ವಿನಯದ ಜೊತೆಗೆ ಇದ್ದರೆ ಖಂಡಿತವಾಗಿಯೂ ಪರಿಪೂರ್ಣವಾದಂಥ ಜೀವನ ನಡೆಸುವುದಕ್ಕೆ ಸಾಧ್ಯತೆ ಉಂಟು. ಈ ರೀತಿಯಲ್ಲ ಈಗ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ನೋಡಿ, ಬರೀ ಚಿಕ್ಕ ಮಕ್ಕಳ ಮೇಲೆ ಕೂಡ ಅತ್ಯಾಚಾರಗಳು ನಡೀತಾ ಇದೆ ಅಂತ ಹೇಳಿದರೆ ನಾವಿಲ್ಲಿ ಆಲೋಚನೆ ಮಾಡಬೇಕಾದ್ದು ಸಂಬಂಧಗಳ ಅರ್ಥಗಳು ಎಲ್ಲಿ ಉಳಿಯಿತು ಅಂತೇಳಿ. ಒಂದು ಆ ಸಂಬಂಧಗಳಿಗೆ ಬೆಲೆ ಇಲ್ಲ. ಕೊರೋನಾ ಆದ ನಂತರ ಯಾವ ಘಟನೆಗಳನ್ನು, ಯಾಕಂದರೆ ನಮಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ. ಬಹಳಷ್ಟು ನಮಗೆ ಅನುಭವ ಇದೆ. ಅನುಭವ ಇದ್ದವರೇ ಕೆಲವೊಂದು ಸಂದರ್ಭದಲ್ಲಿ ತಪ್ಪು ಹೆಜ್ಜೆಗಳನ್ನು ಇಡುವಾಗ ಹೊಲವೇ ಬಂದು ಈಗ ಬೇಲಿ ಹಾಕ್ತಾರೆ. ಆ ಬೇಲಿ ಹಾಕುವಂತ ಜನಗಳೇ ಅದರ ಒಳಗಡೆ ಬಂದು ಏನಾದರೂ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಮ್ಮ ಮನೆಯಲ್ಲಿ ಇರುವವರನ್ನು ನೋಡಿಕೊಳ್ಬೇಕಾದವರು ನಾವೇ. ಅಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರದ ರೀತಿಯಲ್ಲಿ, ಯಾಕಂದ್ರೆ ಈಗ ಒಂದು ಹೆಂಡತಿ ಆಗಲಿ, ನಾನು ಹೇಳುವಾಗ ಹೆಂಡತಿ ಹೋದವಳು ಎಲ್ಲಿಗೆ ಹೋಗಿದ್ದಾಳೆ, ಎಷ್ಟೊತ್ತಿಗೆ ಬರ್ತಾಳೆ, ಅಥವಾ ಅವಳು ಏನು ಮಾಡ್ತಾ ಇದ್ದಾಳೆ, ಇದನ್ನೊಬ್ಬ ಗಂಡನಾದವನು ವಿಮರ್ಶೆ ಮಾಡಿದರೆ ಬಹಳಷ್ಟು ಒಳ್ಳೆಯದು. ಅದೇ ರೀತಿಯಲ್ಲಿ ಗಂಡನಲ್ಲಿ ಯಾವುದಾದ್ರೂ ತಪ್ಪುಗಳು ಬಂತು ಅಂತ ಹೇಳಿದ್ರೆ ಅದನ್ನು ಗಂಡನಲ್ಲಿ ಅದೇನು ಯಾಕೆ ಹಾಗಾಯಿತು ಅಂತ ಹೇಳಿದ್ರೆ ಅವರೊಳಗಡೆ ಬಿರುಕು ಬರುವುದಿಲ್ಲ ನೋಡಿ. ಕೂತು ಮಾತನಾಡಬೇಕು ಯಾವುದಕ್ಕಿದು. ಇಲ್ಲದಿದ್ರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಯಾರೋ ಹೇಳಿದ ಮಾತುಗಳನ್ನು ಕೇಳಿಕೊಂಡು ಆ ಸಂಬಂಧಗಳೇ ಬಿರುಕು ಬಿಡುವಂಥದ್ದು. ಕೊನೆಗೆ ಪ್ರಾಯ ಆದ ಮೇಲೆ ನಾವು ತಿಳ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯತೆ ಇದೆ, ಕಾಲ ಮಿಂಚಿ ಹೋಗಿರ್ತದೆ. ಹಾಗಾಗಿ ಪ್ರತಿ ಮಕ್ಕಳಿಗಾಗ್ಲಿ ಯಾವತ್ತೂ ಕೆಟ್ಟ ಅಪ್ಪ ಅಮ್ಮ ಇರುವುದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಮಾಧ್ಯಮದಲ್ಲೆಲ್ಲ ನೋಡುವಾಗ ಮಕ್ಕಳನ್ನು ಕೊಂದವರು ಇದ್ದಾರೆ, ಮಕ್ಕಳ ಮೇಲೆ ಏನೆಲ್ಲ, ಅದೆಲ್ಲ ಬೇರೆ ವಿಚಾರಗಳು, ಅದೆಲ್ಲ ನಮಗೆ ಕೇಳಲಿಕ್ಕೆ ಆಗುವುದಿಲ್ಲ. ಆದರೂ ಮಕ್ಕಳು ತಿಳ್ಕೊಳ್ಬೇಕಾದ್ದು ಅಪ್ಪ ಅಮ್ಮ ಯಾವತ್ತೂ ನಮಗೆ ವಂಚನೆ ಮಾಡೋದಿಲ್ಲ. ನಾವು ನಡೆಯುವ ದಾರಿಯಲ್ಲಿ ನಮಗೆ ಸಹಕಾರಿಯಾಗಿರುವವರು, ನಮಗೆ ಯಾವುದೇ ಕಷ್ಟ ಸಂದರ್ಭದಲ್ಲೂ ಯಾರು ಮಕ್ಕಳನ್ನು ಕಾಯುವವರು?
ಅಪ್ಪ ಅಮ್ಮ ಆಗಿರುವಾಗ ಅಪ್ಪ ಅಮ್ಮನ ಮಾತನ್ನು ನಡ್ಕೊಂಡು ಸರಿಯಾಗಿ ಹೋದ್ರೆ ಅವ್ರದಕ್ಕೆ ನಾವು ಪ್ರಾಶಸ್ತ್ಯ ಕೊಡಬಾರ್ದು ಅಂತಲ್ಲ, ನಾವು ಏನು ಮಾಡ್ತೇವೆ ಇದನ್ನು ಬಿಚ್ಚಿ ಮಾತಾಡುವಂತ ಒಂದು ಸ್ವಭಾವ ಮಕ್ಕಳಲ್ಲೂ ಇರಬೇಕು. ಅದೇ ರೀತಿಯಲ್ಲಿ ಮಕ್ಕಳು ಬಂದು ಅಪ್ಪನಲ್ಲಾಗ್ಲಿ ತಾಯಿಯಲ್ಲಾಗ್ಲಿ ಅದು ಹೇಳುವ ಸಂದರ್ಭದಲ್ಲಿ ಅದನ್ನು ಯಾವುದೇ ಇವರಿಗೆ ಚಿಂತೆಗಳಿದ್ರು ಅದನ್ನು ಬಿಟ್ಟು ಅವರು ವಿಮರ್ಶಿಸಬೇಕು. ಏನಾಯ್ತು ಇವತ್ತು ಇದೆಲ್ಲ ಕೇಳಿದ್ರೆ ಆ ಮಕ್ಕಳು ತಪ್ಪು ದಾರಿಗೆ ಹೋಗುವುದಕ್ಕೆ ಸಾಧ್ಯತೆಗಳು ಕಡಿಮೆ. ಈಗ ನೋಡಿ, ಗಂಡ ಕೆಲವೊಂದು ಸಂದರ್ಭದಲ್ಲಿ ಹೆಂಡತಿಯ ಮಾತು ಕೇಳುವುದಿಲ್ಲ, ಹೆಂಡತಿ ಗಂಡನ ಮಾತು ಕೇಳುವುದಿಲ್ಲ. ಇದು ಮಕ್ಕಳಿಗೊಂದು ಅವಕಾಶ ಒದಗಿಸಿಕೊಟ್ಟಿತ್ತು ನೋಡಿ, ಅವರು ತಪ್ಪು ದಾರಿಗೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಆ ಮಕ್ಕಳನ್ನು ಯಾವುದೇ ರೀತಿಯ ತಪ್ಪು ಮಾಡದ ರೀತಿಯಲ್ಲಿ ನಾವು ನೋಡಿಕೊಳ್ಳುವಂಥದ್ದು ಅಪ್ಪ ಅಮ್ಮನ ಧರ್ಮ. ಯಾವುದೇ ಯಾಕಂದ್ರೆ ಮಕ್ಕಳು ಚಿಕ್ಕ ವಯಸ್ಸಿನವರು, ಅವ್ರಿಗೆ ಯಾವುದು ತಪ್ಪು ಯಾವುದು ಸರಿ ಗೊತ್ತಿರುವುದಿಲ್ಲ, ಅದನ್ನು ತಿದ್ದಬೇಕಾದವರು ನಾವು. ಹಾಗಾಗಿ ಎಲ್ಲ ಅಪ್ಪ ಅಮ್ಮನಿಗೂ ನಾನು ಹೇಳುವಂಥದ್ದು, ಕೂತು ಮಕ್ಕಳಲ್ಲಿ ಮಾತಾಡಬೇಕು. ಯಾವುದೇ ತಪ್ಪು ಆಗದ ರೀತಿಯಲ್ಲಿ ಅವರ ಹಿಂದೆ ನಾವೊಂದು ಇರಲೇಬೇಕು. ಈಗ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳನ್ನು ಕಳಿಸಿ ಬಿಡ್ತೇವೆ, ರಾತ್ರಿ ತನಕ ಆದ್ರೂ ಮಕ್ಕಳು ಎಲ್ಲಿದ್ದಾರೆ ಅಂತಲೂ ಕೆಲವು ಅಪ್ಪ ಅಮ್ಮನಿಗೆ ಗೊತ್ತಿರುವುದಿಲ್ಲ. ಈ ರೀತಿಯಾಗಿದ್ರೆ ಆ ಮಕ್ಕಳು ನೋಡಿ ಬೇರೆ ರೀತಿಯಲ್ಲಿ ಹೋಗ್ತಾರೆ. ಹಾಗಿರುವಾಗ ನಮ್ಮ ಜವಾಬ್ದಾರಿಗಳು ಬಹಳಷ್ಟುಂಟು. ಅಪ್ಪ ಅಮ್ಮ ಮಕ್ಕಳ ಬಗ್ಗೆ ಯಾವುದನ್ನೇ ಮಾಡಲಿ, ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳೇನು ಮಾಡ್ತಾ ಇದ್ದಾರೆ, ಮಕ್ಕಳು ಎಲ್ಲಿದ್ದಾರೆ, ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವಂತ ಸಮಾಧಾನ ಬೇರೆ ಯಾರು ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಇಬ್ರು ಮಕ್ಕಳ ಕಡೆಗೂ ನಾನು ಬಹಳಷ್ಟು ಗಮನ ಕೊಟ್ಟಿದ್ದೇನೆ, ತಪ್ಪು ಹೆಜ್ಜೆ ಇಡಬಾರ್ದು ಅಂತಲೂ. ಮತ್ತೆ ವಿಧಿ ಏನು ಬರೆದಿರ್ತದೆ, ದೇವರು ಏನು ಮಾಡ್ತಾ ಅದು ಅವರಿಗೂ ಸಂಬಂಧಪಟ್ಟದ್ದು ಎಲ್ಲ ವಿಚಾರಗಳು. ಆದರೂ ಪ್ರತಿಯೊಂದು ಸಮಾಜದಲ್ಲಿರತಕ್ಕಂಥ ಮಕ್ಕಳಿಗೂ ನಾನು ಹೇಳುವಂಥದ್ದು ಅಪ್ಪ ಅಮ್ಮನ ಮಾತನ್ನು ಕೇಳಬೇಕು, ಗುರು ಹಿರಿಯರ ಮಾತನ್ನು ಕೇಳಬೇಕು. ಸಮಾಜದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಿಕೊಂಡು ಇನ್ನೊಬ್ಬರಿಗೂ ನಾವೊಂದು ಆದರ್ಶವಾದಿಗಳಾಗಿ ಬದುಕಿದ್ರೆ ಭವ್ಯ ಭಾರತದ ನಿರ್ಮಾಣದಲ್ಲೂ ನಾವು ಒಂದು ಚಿಕ್ಕ ಪ್ರಜೆಗಳಾಗುವುದಕ್ಕೆ ಸಾಧ್ಯತೆ. ಯಾಕಂದ್ರೆ ಒಬ್ಬ ಹುಟ್ಟಿದವ ಸಾಯುವಂಥದ್ದು ಸಹಜ, ಹುಟ್ಟು ಸಾವುಗಳ ಮಧ್ಯೆ ನಾವು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಹೇಳುವಂಥದ್ದು ಇದು ಬಹಳ ಇಂಪಾರ್ಟೆಂಟ್. ಇದನ್ನು ನಾವು ಆತ್ಮ ಸಾಕ್ಷಿಗೆ ಒತ್ತು ಕೊಟ್ಟು ನಾವು ಅದಕ್ಕೆ ವಿರುದ್ಧವಾಗಿ ನಡೆಯದ ರೀತಿಯಲ್ಲಿ ಮಕ್ಕಳು ನಡ್ಕೊಂಡು ಹೋಗ್ಬೇಕು, ಅಪ್ಪ ಅಮ್ಮನೂ ನಡ್ಕೊಂಡು ಹೋಗ್ಬೇಕು. ಈಗ ಶಾಲೆಯಲ್ಲಿ ನೋಡಿ, ಕೆಲವು ಸಂದರ್ಭದಲ್ಲಿ ನಾವು ಚಿಕ್ಕ ಮಕ್ಕಳನ್ನೀಗ ಅಂಗನವಾಡಿಗೆ ಎಲ್ಲ ಕಳಿಸ್ತೇವೆ, ಬೆಳಿಗ್ಗಿಂದ ಸಂಜೆ ತನಕ ಅಲ್ಲಿ ಇರ್ತಾರೆ ನೋಡಿ. ಅಲ್ಲಿದ್ದವರು ಆ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲೇ ತಾಯಿಯೇ ಮೊದಲ ಗುರು, ತಾಯಿಯ ಮೊದಲ ಪಾಠಶಾಲೆ, ಇದೆಲ್ಲ ಮನೆಯ ಮೊದಲ ಪಾಠಶಾಲೆ ಈ ರೀತಿ ಎಲ್ಲ ಹೇಳ್ತಾರೆ. ಅಲ್ಲಿಂದಲೇ ಅದು ಆರಂಭ ಆಗುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳ ಬಗ್ಗೆ ನಾವು ಬಹಳಷ್ಟು ಕಾಳಜಿ ವಹಿಸುವಂಥದ್ದು ಕೂಡ ಉಂಟಲ್ಲ. ಕಾಳಜಿ ಬೇಕು, ಪ್ರೀತಿ ತುಂಬ ತೋರಿಸಬಾರ್ದು. ಯಾಕಂದ್ರೆ ಆ ಪ್ರೀತಿಯೇ ಹಾಳಾಗ್ತದೆ. ಆ ಪ್ರೀತಿ ಮಕ್ಕಳಿಗೆ ಎಡವುವುದಕ್ಕೂ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಸ್ವಾತಂತ್ರ್ಯದಲ್ಲಿ ಬಿಟ್ಟು ಕೊಡ್ತೇವೆ. ಅದು ಮತ್ತೆ ಅದರ ಜೊತೆ ಪ್ರೀತಿ ಸ್ವಾತಂತ್ರ್ಯವನ್ನು ಕೊಡುವ ಜೊತೆಗೆ ನಮ್ಮ ಒಂದು ಬೆಂಗಾವಲಾಗಿ ಕಾಯುವಂತ ಕಣ್ಣು ಬೇಕು. ಕೆಲವು ಸಂದರ್ಭದಲ್ಲಿ ನಾವು ನಂಬಿ ಬಿಡ್ತೇವೆ ನೋಡಿ, ನಮ್ಮ ಮಕ್ಕಳು ಹೇಳಿದ್ದು ಎಲ್ಲವೂ ಸತ್ಯ ಅಂತ. ಅಥವಾ ಅಪ್ಪ ಅಮ್ಮ ಎಲ್ಲದಕ್ಕೂ ಒಂದು ಉಂಟಲ್ಲ ಪರೀಕ್ಷೆ ಮಾಡುವಂಥದ್ದು, ಅದು ನಾನು ಹೇಳಿದ್ದು. ಕಣ್ಣಾರೆ ಕಂಡ್ರು ಅದನ್ನು ಪಾರಂಬರಿಸಿ ನೋಡಬೇಕು ಹೇಳ್ತಾರೆ. ಇಂಥದ್ದೊಂದು ಬೇಕು. ಒಂದು ಮಾತು ಯಾವುದಾದ್ರೂ ಇಲ್ಲ ಅದು ಹಾಗಿಲ್ಲ, ಇದು ಸರಿ ಹೇಳುವಂತಹ ಸ್ವಭಾವ ಯಾರಲ್ಲೂ ಇರಬಾರ್ದು. ಅದನ್ನು ಕೂತು ವಿಮರ್ಶೆ ಮಾಡಿ ಆ ರೀತಿಯ ತಪ್ಪು ಮುಂದೆ ಆಗದ ರೀತಿಯಲ್ಲಿ ನಾವೊಂದು ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲೂ ಮಕ್ಕಳು ದಾರಿ ತಪ್ಪುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಗಂಡ ಹೆಂಡತಿ ತಪ್ಪುವುದಕ್ಕೂ ಸಾಧ್ಯ ಇಲ್ಲ. ಗಂಡ ಹೆಂಡತಿ ಒಳ್ಳೆಯ ರೀತಿಯಲ್ಲಿ ಇದ್ರೆ ಖಂಡಿತ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಾಕ್ತಾರೆ. ಅಲ್ಲಿ ಇರತಕ್ಕಂಥ ಈಗ ಹಿರಿಯರು ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಯುವುದಕ್ಕೆ ಸಾಧ್ಯತೆ ಉಂಟು. ಆ ರೀತಿ ಹೇಳ್ಬಹುದು ನಾವು. ಓಕೆ. ಸೊ ಇವಾಗ ನೀವು ಅರ್ಥಧಾರಿಯಾಗಿ ಸಾಕಷ್ಟು ಕಾರ್ಯಕ್ರಮವನ್ನ ಕೊಡ್ತೀರಿ. ಆದ್ರೆ ಇತ್ತೀಚಿನ ಕಾಲಘಟ್ಟವನ್ನ ನಾವು ನೋಡೋದಾದ್ರೆ ಈ ಯಕ್ಷಗಾನ ಆಗಿರ್ಬೋದು, ಇತ್ತೀಚೆಗೆ ಯಕ್ಷಗಾನದ ಒಲವು ಜಾಸ್ತಿ ಆಗ್ತಾ ಇದೆ, ಇಲ್ಲ ಅಂತ ಇಲ್ಲ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ವೆಸ್ಟರ್ನೈಸ್ ಸಂಸ್ಕೃತಿ ಬಂದು ಇದರ ಮೇಲೆ ಇಂಟ್ರೆಸ್ಟ್ ಮಕ್ಕಳು ಕಳ್ಕೊಳ್ತಾ ಇದ್ದಾರೆ ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಸೊ ಇವಾಗ ನಿಮ್ಮ ಪ್ರಕಾರ ತಾಳಮದ್ದಳೆಗೆ ಸಾಕಷ್ಟು ಒಲವಿದ್ಯಾ ಯುವ ಜನತೆಯಲ್ಲಿ, ಅಥವಾ ಕಳ್ಕೊಳ್ತಾ ಇದಾರ ಅಂತ ನಿಮ್ಗೆ ಅನ್ಸುತ್ತಾ? ನನ್ನ ಮನಸ್ಸಿಗೆ ನಾನು ಕೆಲವೊಂದು ಕಡೆ ನೋಡುವಾಗ ಕೆಲವು ಮಕ್ಕಳೆಲ್ಲ ಈ ಯಕ್ಷಗಾನ ಆಗಲಿ ತಾಳಮದ್ದಳೆ ಆಗಲಿ ಯಾವುದೇ ಇಂಟ್ರೆಸ್ಟ್ ಅಲ್ಲಿ ಇದ್ದಾಗೆ ಕಾಣುವುದಿಲ್ಲ. ಅಂದ್ರೆ ಫಿಲ್ಮಿಗೆ ಹೋಗುದು, ಅಲ್ಲಿ ಫಿಲ್ಮಿಗೆ ಹೋಗಿ ಆ ಫಿಲ್ಮನ್ನು ನೋಡ್ತಾರಂತ ಇಲ್ಲ, ಅಲ್ಲಿ ಅವರದೊಂದು ಎಂಜಾಯ್ಮೆಂಟ್. ಅದೇ ನಾನು ಹೇಳಿದ್ದು, ಮನೆಯಿಂದಲೇ ಅದು ಆರಂಭ ಆಗಬೇಕು ಅಂತ. ಇಲ್ಲಿ ನೋಡಿ, ಈಗ ಒಂದು ತಾಳಮದ್ದಳೆ ಇರ್ಬೋದು, ಮಕ್ಕಳು ಅದನ್ನು ಕೂತು ಕೇಳಿದ್ರೆ ನಿಜವಾಗಿಯೂ ಅಲ್ಲಿ ಅವರ ನಾಲೆಜ್ ಒಳ್ಳೆಯ ರೀತಿಯಲ್ಲಿ ಬರ್ತದೆ. ಮಾತಾಡುವಂತ ಶೈಲಿ, ಈಗ ನಾವೇ ಮಾತಾಡೋದು ತುಂಬಾ ಒಳ್ಳೆ ಒಳ್ಳೆ ಅರ್ಥಧಾರಿಗಳು ನಾವು ನೋಡಿದ್ದೇವೆ, ಪಾತ್ರಧಾರಿಗಳನ್ನೆಲ್ಲ ಎಷ್ಟು ಚಂದ ಮಾತಾಡ್ತಾರೆ. ಅವರಲ್ಲಿ ಇರತಕ್ಕಂತಹ ಸಾಹಿತ್ಯವನ್ನು ನಾವು ಬೆಳೆಸಿಕೊಂಡ್ರೆ ಖಂಡಿತವಾಗಿಯೂ ಔಟ್ ಸೈಡ್ ನಮಗೀಗ ಮೊಬೈಲಲ್ಲಿ ನಾವು ನೋಡ್ತೇವೆ ನೋಡಿ, ಮಕ್ಕಳೆಲ್ಲ ಕೆಲವು ಏನೆಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳ ಕಡೆಗೆ ಮಕ್ಕಳು ಒಲವು ತೋರಿಸಿದ್ರೆ ಆ ಕೆಟ್ಟ
ಕೆಟ್ಟ ವಿಚಾರಗಳ ಕಡೆಗೆ ಮಕ್ಕಳ ಒಲವು ಸ್ವಲ್ಪ ಕಡಿಮೆ ಆಗ್ಬೋದು. ಆದ್ರೆ ನಾವು ನೋಡುವಾಗ ನಮಗೆ ಕೆಲವು ಬೇಸರ ಆಗ್ತದೆ, ಯಾಕಂದ್ರೆ ಮಕ್ಕಳು ನಮ್ಮ ಮಾತುಗಳನ್ನು ನೋಡಿ ನಾವೆಲ್ಲ, ಆದ್ರೂ ನನಗೊಂದು ಸಮಾಧಾನ ಉಂಟು. ಯಾಕಂದ್ರೆ ನಾವು ನಮ್ಮ ಮನೆಯಲ್ಲೇ ನಾವು ಮಕ್ಕಳು ಕೆಲವೊಂದು ಸಂದರ್ಭ ಹೇಳಿದ್ರು ಕೇಳುವುದಿಲ್ಲ, ಅವಾಗ ನಮಗೆ ಬೇಜಾರಾಗ್ತದೆ ನೋಡಿ. ಅದು ಯಾಕೆಪ್ಪ ಬೇರೆ ಕಡೆ ಕೇಳುವಾಗಾದ್ರೂ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಕೆಲವು ನನಗೆ ಬಹಳಷ್ಟು ಸಮಾಧಾನ. ನಾನು ಕೆಲವು ಮಕ್ಕಳಿಗೆ ಬೇರೆ ಶಾಲೆ, ಯಾವ ಶಾಲೆ ಅಂತ ಹೇಳೋದಿಲ್ಲ, ಕೆಲವು ಶಾಲೆಗಳಿಗೆ ಹೋಗಿ ಆ ಮಕ್ಕಳು ಕೆಲವು ತಪ್ಪು ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ನಾನು ಸರಿಪಡಿಸಿದ್ದೇನೆ ಅಂತ ಹೇಳುವಂಥ, ಯಾಕಂದ್ರೆ ಖಂಡಿತ ಅವರು ಸರಿ ಆಗ್ತಾರೆ, ಖಂಡಿತ ಅದು ಸರಿ, ಖಂಡಿತ ಆಗ್ತಾರೆ. ಈಗ ನಮ್ಮ ಮಕ್ಕಳಿಗೆ ಅದೊಂದು ಪ್ರೇರೇಪಣೆ, ಯಾಕಂದ್ರೆ ಅವರು ತಪ್ಪು ದಾರಿಯಲ್ಲೆಲ್ಲ ಹೋಗ್ಲಿಕ್ಕಿಲ್ಲ. ನಾವು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಬಂದೆವು ಅಂತ ಹೇಳಿದ್ರೆ ಖಂಡಿತ ಮಕ್ಕಳು ತಪ್ಪು ದಾರಿಯಲ್ಲಿ ಹೋಗ್ಲಿಕ್ಕಿಲ್ಲ. ಅದಕ್ಕೆ ಮೂಲ ಅಪ್ಪ ಅಮ್ಮ ಇಲ್ಲಿ ಸರಿ ಇರಲೇಬೇಕಾಗ್ತದೆ. ಮಕ್ಕಳು ಈಗ ನೀವು ಕೇಳ್ಬೋದು, ಒಳ್ಳೆ ಅಪ್ಪ ಅಮ್ಮನಿಗೆ ಕೆಟ್ಟ ಮಕ್ಕಳು ಇದ್ದಾರೆ ಅಲ್ವ, ಎಷ್ಟೋ ಸಲ ಇದ್ದಾರೆ, ಅದರ ಬಗ್ಗೆ ನಾವು ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಯುವ ಸಮಾಜಕ್ಕೆ ನಾನು ಹೇಳುವಂಥದ್ದು, ತಪ್ಪು ಹೆಜ್ಜೆ ಇಟ್ಟು ಕೆಟ್ಟ ಮಾತುಗಳನ್ನು ಕೇಳುವುದಕ್ಕಿಂತಲೂ 4 ದಿವಸ ನಾವು ಬದುಕಿದ್ರು ಸತ್ತ ಮೇಲೆ ಕೂಡ ಹೇಳ್ತಾರೆ ನೋಡಿ, ಎಷ್ಟು ಒಳ್ಳೆ ಜನ. ಇದು ನಮಗೆ ಈ ರೀತಿ ಬದುಕಬೇಕಿದ್ರೆ ಒಂದು ಕ್ಷಣಿಕ ಸುಖಕ್ಕಾಗಿ ಯಾಕೆ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಕು ಅಲ್ವಾ? ಹಾಗಾಗಿ ಯುವ ಜನಾಂಗ ಇದರ ಕಡೆ ಒಂದು ಒಲವನ್ನು ತೋರಿಸ್ಬೇಕು. ಈಗ ಯಕ್ಷಗಾನವೇ ಇರ್ಬೋದು, ಮುಂಚೆಲ್ಲ ಇವೇ ಯಕ್ಷಗಾನವ ಹೇಳ್ತಾ ಇದ್ರು ನೋಡಿ ಬೆಳಿಗ್ಗೆ ತನಕ, ಅದು ನಾವು ನೋಡಿ. ಈಗ ನೋಡಿ ಎಲ್ಲವೂ ಹಿಂದಿನ ಕಾಲದಲ್ಲಿ ಯಾವುದಿತ್ತು ಅದೆಲ್ಲ ಈಗ ಸ್ವಲ್ಪ ಒಲವು ಉಂಟ ಅಂತ ನನಗೆ ಕಾಣ್ತದೆ. ಹೌದು, ಈಗ ನಿಮಗೆ ಉದಾಹರಣೆಗೆ ನನ್ನ ಉದಾಹರಣೆಯನ್ನೇ ನಾನು ನಿಮ್ಮಲ್ಲಿ ಹೇಳ್ತೇನೆ. ಸದ್ಯ ನಾನೊಂದು ರಿಲಯನ್ಸ್ ಇದರಲ್ಲಿ ಅಡ್ವೈಸರ್ ಆಗಿದ್ದೇನೆ. ನಮ್ಮ ಪುತ್ತೂರಿನ ಒಂದು 12 ವರ್ಷಗಳಾಗ್ತಾ ಬಂತು. ಇಲ್ಲಿ ನಾನು ಅಡ್ವೈಸರ್ ಆಗಿದ್ದುಕೊಂಡು ಬಹುಶಃ 12 ವರ್ಷಗಳಲ್ಲಿ 2023 ತನಕ ಪುತ್ತೂರಲ್ಲಿ ನಂಬರ್ 1 ನಮ್ಮ ರಿಲಯನ್ಸ್ ಕಂಪನಿಯಲ್ಲಿ, ಪುತ್ತೂರಿನ ಕಂಪನಿಯಲ್ಲಿ ನಾನು ಇದ್ದೇನಾ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಬ್ರಾಂಚ್ ಮ್ಯಾನೇಜರ್ ಈಗ ಹವಿತಾ ಅಂತ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಈರೇ ಹರಿಣಕ್ಕ ಟಾಪ್ ಉಡಲ್ಲ ಈ ಸರ್ತಿಲ್ಲ ಉರಿ ಅಂದ್ರೆ ಅವ್ರು ಆ ರೀತಿ ಹೇಳ್ತಾ ಇದ್ದಾರೆ. ಈಗ 24ರ ಇದರಲ್ಲೂ ಕೂಡ ನೀವು ಗೋಲ್ಡ್ ಪ್ರೀಮಿಯರ್ ಅದೆಲ್ಲ ಆಗಿದ್ದೀರಿ, ನೀವು ಇದನ್ನು ಉಳಿಸಿಕೊಳ್ಬೇಕು. ಅದನ್ನು ಹೇಳುವಾಗ ನನಗೆ ಸದಾಶಿವಣ್ಣ ನಮ್ಮ ಇದರ ಮೇನ್ ಪಾರ್ಟ್ ಆಫ್ ಅವರನ್ನು ನಾನು ನೆನಪಿಸಿಕೊಳ್ಬೇಕು. ಅವರು ಮತ್ತು ಇದರ ಮಾಲಕಿ ಆಗಿರತಕ್ಕಂಥ ಮಮತಾ, ಅದೇ ರೀತಿಯಲ್ಲಿ ನಮ್ಮ ಪುತ್ತೂರಿನ ಮಾಜಿ MLA ಆಗಿರತಕ್ಕಂಥ ಸಂಜೀವ ಮಠಂದೂರ್ ಅವರನ್ನು ಕೂಡ ನಂಗೆ ಈಗ ನೆನಪಿಗೆ ಬರ್ತಾ ಇದೆ. ಕೆಲವೆಲ್ಲ ತುಂಬಾ ಜನ ಇದ್ದಾರೆ, ತುಂಬಾ ಜನರ ಹೆಸರು ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ಜನ ಉಂಟಲ್ಲ. ಆ ಸಂದರ್ಭದಲ್ಲಿ ನನಗೆ ಸಹಕಾರ, ಯಾಕಂದ್ರೆ ಕೆಲವರು ನೋಡಿ ನಾವೇನಾದ್ರೂ ಒಂದು ಪಾಲಿಸಿ ಅಂತ ಹೇಳುವಾಗ ಕೆಲವರು ಹಿಡಿದೇನು ಸುರ ಈ ರೀತಿ ಹೇಳ್ತಾರೆ, ಒಂದು ಸ್ವಲ್ಪ ಕಡೆಗಣಿಸಿ ಮಾತಾಡುವಂಥದ್ದು ಉಂಟು. ಅಂತಹ ಸಂದರ್ಭದಲ್ಲಿ ನನಗೆ ಅವರು ಹರಿಣಾಕ್ಷಿ ನೀನು ಕೇಳಿದ್ಯಲ್ಲ, ಯಾಕಂದ್ರೆ ನಾವು ಸಿಕ್ಕವರಲ್ಲೆಲ್ಲ ಪಾಲಿಸಿ ಕೇಳಿಕೊಂಡು ಅದ ಒಂದು ಇನ್ವೆಸ್ಟ್ ಮಾಡಿ ಅಂತ ಕೇಳುವುದಿಲ್ಲ. ನಾನು ಕೇಳಿದ್ದೇನೆ ಅಂತ ಅಭಿಮಾನದ ಮೇಲೆ ಅವರು ನಮ್ಮನ್ನ ನೀನೊಂದು CO ಸೆಲೆಕ್ಟ್ ಆಗಬೇಕು ಅಂತ ಮಾಡಿದ್ದಾರೆ ನೋಡಿ. ಹಾಗೆ ಅಂಥವರು ಇದ್ದಾರೆ, ನಮಗೆ ಸಪೋರ್ಟ್ ಕೊಡುವವರು ಇದ್ದಾರೆ. ಈಗ ಕೆಲವರಲ್ಲಿ ಎಷ್ಟೋ ದುಡ್ಡು ಇರ್ತದೆ, ನಾವೇನು ನಮಗಾಗಿ ಕೇಳುವುದಲ್ಲ, ನಮಗೇನಾದರೂ ಒಂದು ಬಂದ್ರದಲ್ಲಿ ಸ್ವಲ್ಪ ಕಮಿಷನ್ ಬರ್ಬೋದು. ಅದಕ್ಕಿಂತಲೂ ನಾನು ಅದರಲ್ಲೊಂದು ಟಾರ್ಗೆಟ್ ರೀಚ್ ಆದರೆ ನಮ್ಮದೊಂದು ಹೆಸರು ಉಳಿತದೆ. ಈ ಬಗ್ಗೆ ನಾನು ಹಾಕಿಕೊಂಡು ಹೋಗುವಾಗ ಅದು ನನಗೆ CO ಸೆಲೆಕ್ಟ್ ಆಗಿ ನಾನು ಸಿಂಗಾಪುರಕ್ಕೆ ಹೋಗುವುದಕ್ಕೆ ನನಗೆ ಮೂಲ ಸಹಕಾರ ನೀಡಿದವರು ಸದಾಶಿವಣ್ಣ, ಮಮತಾ, ಅದೇ ರೀತಿಯಲ್ಲಿ ನಮ್ಮ ಸಂಜೀವ ಮಠಂದೂರ್ ಅವರು ಬಹಳಷ್ಟು ನನಗೆ ಸಹಕಾರ ಮಾಡಿದ್ದಾರೆ. ಅದು ನಾನು ಇವತ್ತಿನಲ್ಲಿ ನೆನಪಿಸಬೇಕಾಗ್ತದೆ. ಯಾಕಂದ್ರೆ ನಮಗೊಂದು ದಾರಿ ತೋರಿಸಿದವರ ಬಗ್ಗೆ. ಅಲ್ಲೇ ನಮ್ಮ ಪ್ರಶಾಂತ್ ಅಂತ ಇದ್ದಾರೆ, ಒಂದು ಅಸ್ಟ್ರಾಲಜರ್ ಅವರು ಮೊದಲು ನನಗೆ ನನ್ನ ಪುತ್ತೂರಲ್ಲಿ ಯಾರೂ ಒಂದು ಗೋಲ್ಡ್ ಕ್ಲಬ್ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಗೋಲ್ಡ್ ಕ್ಲಬ್ ಆಗುವುದಕ್ಕೆ ಅವ್ರು ಹೇಳಿದರು, ಅಕ್ಕ ಈರು ಒಂದು ವಕೀಲರ ಪಂಡದ ಆಯಡ ಕೇಂದ್ರ ಬಲ್ಲಿ ಇಂಬೆಡೆ ಕೇಂದ್ರ ಬಲ್ಲಿ ಅಂತೇಳಿ ಯಾಕೆ ನೀವು ಹೇಳ್ತಾ ಇದ್ದೀರಿ? ವಕೀಲರಾಗಿದ್ದುಕೊಂಡು ಈಗ ನೀವು ಜಗ್ಗಣ್ಣನ ಹೆಂಡತಿ, ನಿಮಗೊಂದು ಕೇಸ್ ಬಂದರೂ ಯಾರು ಫೀಸ್ ಕೊಡ್ಲಿಕ್ಕಿಲ್ಲ. ನಿಜವಾಗಿಯೂ ಅದು ಹೌದು. ನನಗೆ ಕೇಸಿನ ಮೇಲೆ ಸ್ವಲ್ಪ ಒಲವು ಕಡಿಮೆ ಅದು ಹಾಗೆ ಅಂತ, ಯಾಕಂದ್ರೆ ಫೀಸು ತಗೊಳ್ಳೇಬೇಕು, ನಮ್ಮ ಜೀವನ ಸಾಗಿಸ್ಬೇಕಿದ್ರೆ ನಮಗೆ ಅದು ಕೂಡ ಬೇಕಾಗ್ತದೆ ನೋಡಿ. ಅಲ್ಲಿ ಎಲ್ಲಿ ಬಂದ್ರು ಕೊನೆಗಾಗುವಾಗ ನಾವು ಜಗ್ಗಣ್ಣನಲ್ಲಿ ಮಾತಾಡಿ ಬಂದದ್ದು ಈ ರೀತಿ. ನಂಗೆ ಹಾಗಾಗಿ ಸ್ವಲ್ಪ ಅಲ್ಲಿ ಬೇಸರ ಆಗಿದ್ದುಂಟು ನನ್ನ ವೃತ್ತಿ ಜೀವನದಲ್ಲಿ ಬಹಳಷ್ಟು. ಯಾಕಂದ್ರೆ ನಾನು ಮೊದಲು ಸೇರಿ ಒಂದು 15 ವರ್ಷಗಳ ತನಕ ನಾನು ವಕೀಲರಾಗಿ ಬಹಳಷ್ಟು ಕೇಸುಗಳನ್ನು ನಡೆಸಿದ್ದೇನೆ, ತುಂಬ ಕೇಸುಗಳು ಕೂಡ ಇತ್ತು. ಆನಂತರ ಅದೇ ಆವಾಗ ನಾನೊಂದು ದುಡ್ಡು ಕೊಟ್ಟು ನಂತರ ಸ್ವಲ್ಪ ನನಗೆ ಬೇಸರಗಳು ಉಂಟಾಯಿತು. ಮತ್ತು ಮಕ್ಕಳ ಕಡೆ ಒಲವು ಕೊಡುವಾಗಲೂ ಈ ಕಡೆ ಸ್ವಲ್ಪ ಗಮನವನ್ನು ಕೊಡೋದಕ್ಕೆ ಹಾಗೆ ನನಗೆ ಇದೊಂದು ಇರಲಿ ಸೈಡ್ ಆಗಿ ಬೇಕು ಅಂತೇಳಿ ನಾನು ಇದನ್ನು ಕೂಡ ಆವಾಗ ನನಗೆ ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಕೆಲವರು ನಮ್ಮನ್ನು ಹೀನಾಯವಾಗಿ ನೋಡಿದವರು ಇದ್ದಾರೆ. ವಕೀಲರು ಇರೆಗದಾಯಿ
ಹೌದು, ನಿಮ್ಗೆ ಆಲ್ರೆಡಿ ಅಲ್ಲಿ ದುಡ್ಡು ಬರ್ತದೆ ನಿಮಗೆ ಅಂದ್ರೆ ಇಲ್ಲಿ ದುಡ್ಡು ನಮಗೆ ಎಷ್ಟು ಬರ್ತದೆ ಅಥವಾ ಬಂದವರೆಲ್ಲ ನಮಗೆ ಫೀಸ್ ಕೊಡ್ತಾರ, ಈ ಕಡೆ ಗಮನ ಕೊಡುವುದಿಲ್ಲ ನಾವು. ಯಾಕಂದ್ರೆ ಈಗ ನಮಗೆ ಏನು ಬರ್ತದೆ ಅದರಲ್ಲೂ ಅವರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಹೆಸರು ನಮಿಗೂ ಮಾಡಬೇಕಿದ್ರೆ ಸಹಾಯ ಇನ್ನೊಬ್ರು ಮಾಡಿದ್ರೆ ಮಾತ್ರ. ಈಗ ನಾನೇ ದುಡ್ಡಿದ್ದವಳಾದ್ರೆ ನಾನೇ ಹಾಕಿ ದೊಡ್ಡ ಜನ ಆಗ್ಬೋದು. ನಾನು ದುಡ್ಡಿಲ್ಲ ಹೇಳುವ ಕಾರಣಕ್ಕಾಗಿ ಒಂದು ನಮ್ಮ ಆತ್ಮೀಯರೆಲ್ಲರೆಲ್ಲ ಕೇಳುವಾಗ ಕೆಲವರು ಸಹಕಾರ ಕೊಡ್ತಾರೆ, ಕೆಲವರು ಮತ್ತೆ ನಾವು ಫೋನ್ ಮಾಡಿದ್ರೆ ಇನ್ನೊಮ್ಮೆ ಫೋನೇ ತೆಗೆಯುವುದಿಲ್ಲ ಅಂತ ಪರಿಸ್ಥಿತಿಗಳು ಉಂಟು. ಯಾಕಂದ್ರೆ ಇವರು ಅಂದ್ರೆ ನಮಗಾದ್ರೆ ಅವ್ರು ಕೊಡ್ಲಿಲ್ಲ ಅಂತೇಳಿ ನಮಗೆ ಬೇಸರ ಆಗುದು, ಎಲ್ಲರೂ ಕೊಡುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು, ಇವರು ಕೇಳಿದ್ದಲ್ವಾ, ಈ ತರದ ಮನೋಭಾವನೆ ಅವರಿಗಿದೆ ನೋಡಿ, ಅದು ನಾವು ನಿಜಕ್ಕೂ ತುಂಬಾ ಸಂತೋಷ ಪಡುವಂಥದ್ದು. ದುಡ್ಡಿದವರಿಗೂ ಕೆಲವು ಸಲ ಕೊಡುವುದಕ್ಕೆ ಮನಸ್ಸಾಗುವುದಿಲ್ಲ, ಕೆಲವರು ದುಡ್ಡಿದ್ರು ಕೊಡುವುದಿಲ್ಲ ನೋಡಿ. ಕೆಲವರು ಕೊಟ್ರೆ ನಮಗೆ, ಈಗ ನಾನೊಂದು ಸಿಒ ಸೆಲೆಕ್ಟ್ ಆಗ್ಬೇಕಿದ್ರೆ ನಾನೇ ದುಡ್ಡು ಹಾಕಿ ನಾನು ಸಿಂಗಾಪುರಕ್ಕೆ ಹೋಗಿ ಬಂದದ್ದಲ್ಲ. ಅಲ್ಲಿ ನನ್ನ ಟಾರ್ಗೆಟ್ ರೀಚ್ ಆಗಿ ನಾನು ಸಿಂಗಾಪುರದಲ್ಲಿ ಅಲ್ಲಿಯ ಬಗ್ಗೆ ಮಾತಾಡುವಾಗಲೂ ನನಗೆ ಬಹಳಷ್ಟು ಖುಷಿ ಆಗ್ತದೆ. ನಮ್ಮ ಮಂಗಳೂರಿಂದ 4 ಜನ, ಪುತ್ತೂರಿಂದ 2 ಜನ, ಉಡುಪಿಯಿಂದ 2 ಜನ, ನಾವೆಲ್ಲ ಬಹಳಷ್ಟು ಸಂತೋಷದಿಂದ ಈ ವಿಮಾನದಲ್ಲೆಲ್ಲ ನಾನು ಮೊದಲ ಸಲ ವಿಮಾನದಲ್ಲಿ ಕೂತದ್ದು. ವಿಮಾನ ಅಂದ್ರೂ ಹೆದರ್ಲಿಕ್ಕೆ, ಯಾಕೆಂದ್ರೆ ಈಗ ನೀವೆನಿಸ್ಬೋದು ವಕೀಲರಾಗಿ ಎಲ್ಲ ಗೊತ್ತಿರ್ಬೋದು, ಇಲ್ಲ ಒಂದು ಟ್ರೈನಲ್ಲಿ ಕೂತ್ಕೊಳ್ಳೋದಂದ್ರೂ ನನಗೆ ಹೆದರಿಕೆ ತುಂಬಾ. ಬರೀ ಬಾಯಲ್ಲೊಂದು ಮಾತಾಡೋದಕ್ಕೆ ಸ್ವಲ್ಪ ಹುಷಾರಂತ ಹೇಳ್ಬೋದು ಬಿಟ್ರೆ, ಆದ್ರೂ ಇದೆಲ್ಲ ಅನುಭವ ಆಗುವುದಕ್ಕೆ ನಮ್ಮೊಂದು ರಿಲಯನ್ಸ್ ಅಡ್ವೈಸರ್ ಆಗಿದ್ದುಕೊಂಡು ನನಗೆ ಅವಕಾಶಗಳು ಸಿಕ್ಕಿತ್ತು ಅಂತ ಹೇಳ್ಬೋದು. ಇಲ್ಲದಿದ್ರೆ ನಾವು ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ದೂರ ಹೋಗ್ತೇವೆ ಅಂತ ಬಹುಶಃ ಅದು ಕನಸಿನ ಮಾತು ಇರ್ಬೋದು. ಒಂದೇನು ಮಕ್ಕಳಿಗೆ ಮದುವೆ ಆದ ನಂತರ ಹೋಗ್ಬೇಕಾ ಏನ, ಅಷ್ಟು ಬಿಟ್ರೆ ಇಲ್ಲ ನೋಡಿ. ಹಾಗಾಗಿ ನನಗಾಗುದು ಮನುಷ್ಯ ಒಬ್ಬನ ಬಗ್ಗೆ ಅರ್ಥ ಮಾಡಿಕೊಳ್ಳುವಾಗ ಅವರು ಹೇಗಿದ್ದಾರೆ ಅಂತೇಳಿ ಒಂದು ಪಾಸಿಟಿವ್ ಆಗಿ ಅರ್ಥ ಮಾಡಿಕೊಂಡ್ರೆ, ಯಾಕಂದ್ರೆ ಒಂದು ಈಗ ಕೆಲವರ ಬಗ್ಗೆ ಅನುಕಂಪ ಇರ್ತದೆ, ಅದು ಯಾವತ್ತೂ ಒಳ್ಳೇದಲ್ಲ. ಅನುಕಂಪದಲ್ಲಿ ನೋಡುವಂಥದ್ದು ಯಾವುದೂ ಅಲ್ಲ. ಆದ್ರೆ ಇವರೊಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಇವರಿಗೆ ನಾನೇನಾದ್ರೂ ಸಪೋರ್ಟ್ ಮಾಡಬೇಕು, ಈ ತರದ ಮನಸ್ಥಿತಿ ಇದ್ರೆ ಅದು ಬಹಳಷ್ಟು ಒಳ್ಳೇದು. ಇದು ನನಗೆ ಅಂತ ನಾನು ಹೇಳುವುದಲ್ಲ, ಯಾರಿಗೆ ಆಗ್ಲಿ. ಈಗ ಕೆಲವೊಂದು ಸಂದರ್ಭದಲ್ಲಿ ನೋಡಿ, ಅಲ್ಲಿ ಅವರನ್ನು ಕಾಲೆಳೆಯುವಂತ ಇದಾದ್ರೆ ಅವರು ಕೆಲವೊಂದು ಸಂದರ್ಭದಲ್ಲಿ ಎಡವಿ ಬೀಳುವುದಕ್ಕೂ ಉಂಟು, ಮತ್ತೆ ಅದನ್ನು ದ್ವೇಷವಾಗಿ ತಿರುಗಿಸಿಕೊಳ್ಳುವವರು ಇದ್ದಾರೆ ನೋಡಿ, ಕೆಟ್ಟ ದಾರಿಯಲ್ಲಿ ಹೋಗುವವರು ಇದ್ದಾರೆ. ಹಾಗಾಗಿ ನಮ್ಮಿಂದ ಒಬ್ಬರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗದಿದ್ರು ನಮ್ಮನ್ನು ಹೀನಾಯವಾಗಿ ನೋಡುವಂತಹ ಸಮಾಜ ಬರಬಾರ್ದು. ಈಗ ನಾನೇ ಮುಂಚೆ ನನ್ನಲ್ಲಿ ಎಷ್ಟು ಜನ ಈ ರಿಲಯನ್ಸ್ ಅಲ್ಲಾಗ್ಲಿ ಅಥವಾ ಲೈಫ್ ಇನ್ಶೂರೆನ್ಸ್ ಅಲ್ಲಾಗ್ಲಿ ಬಂದು ಕೇಳ್ತಾ ಇದ್ರು, ನಾನು ಎಷ್ಟು ಹಣ ಕಳ್ಕೊಂಡಿದ್ದೆ, ಒಂದೊಂದು ಸಲ ಮಾತ್ರ ಕಟ್ಟಿದ್ದು. ಅಂದ್ರೆ ಆ ಒಂದು ಅವರು ಬಂದು ಕೇಳಿದ್ದಾರೆ ಅಲ್ವಾ, ನಾವು ಕೊಡೋದಿದ್ರೆ ಹಾಗಿದ್ರೆ ನಮ್ಮ ಸ್ಥಿತಿಯವರು ಬೇರೆಯವರು ಇಲ್ಲ ಅಂತ ನಾನು ಬಂದ ನಂತರ ನಂಗೆ ಗೊತ್ತಾಗಿದ್ದು. ನನಗೆ ನಾನು ಯಾರಿಗೆ ಕೊಟ್ಟಿದ್ದೇನೆ ಅವರು ಒಬ್ರು ನನಗೆ ಕೊಡ್ಲಿಲ್ಲ. ಹಾಗಿದ್ರೆ ಅಲ್ಲಿ ನಮಗೆ ಅರ್ಥ ಆಗುದು ನೋಡಿ, ನಾವು ಸಹಾಯ ಮಾಡಿದವರು ಯಾವತ್ತೂ ನಮಗೆ ಸಹಾಯ ಮಾಡೋದಿಲ್ಲ. ಆದ್ರೂ ದೇವರು ಯಾರ್ದಾದ್ರೂ ಒಂದು ರೂಪದಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಅಂತ ಹೇಳೋದಕ್ಕೆ ನಾವೀಗ ನಡೆದುಕೊಂಡ ದಾರಿಯೇ ನಮಗೆ ಉದಾಹರಣೆಯಾಗಿ ಕಾಣ್ತದೆ. ಎಸ್ 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 ಸೊ ನಿಮ್ಮ ಜೊತೆ ಮಾತಾಡ್ತಾ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಮನುಷ್ಯರು ಹೇಗೆ ಬದುಕಬೇಕು, ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನ ರೂಪಿಸಬೇಕು, ಗಂಡ ಹೆಂಡತಿ ಆಗಿರ್ಬೋದು, ಒಬ್ಬ ತಂದೆ ತಾಯಿಯಾಗಿ, ಹಾಗೇನೆ ಮಕ್ಕಳಿಗೂ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದೆಲ್ಲವನ್ನ ಕಾರ್ಯಕ್ರಮದಲ್ಲಿ ನೀವು ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಇನ್ನಷ್ಟು ನಿಮ್ಮನ್ನ ಪ್ರಶ್ನೆ ಮಾಡೋದಿತ್ತು, ಆದ್ರೆ ಸಮಯದ ಅಭಾವ ಇರುತ್ತೆ ನಮಗೆ ಕೂಡ. ಇನ್ನಷ್ಟು ಕಾರ್ಯಕ್ರಮಗಳಿಗೆ ಬನ್ನಿ, ಸಾಕಷ್ಟು ಮಾಹಿತಿಗಳನ್ನ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ಇಷ್ಟೊತ್ತು ಬಂದು ನಮ್ಗೆ ಇಷ್ಟೆಲ್ಲ ನಾಲೆಜ್ ಅನ್ನ, ಇಷ್ಟೆಲ್ಲ ಮಾಹಿತಿಗಳನ್ನ, ಒಂದು ಸಂದೇಶವನ್ನ ನೀಡಿರೋದಕ್ಕೆ ನಿಮ್ಗೆ ಎರಡೂ ಕೈ ಮುಗಿದು ಧನ್ಯವಾದಗಳು ಮೇಡಮ್. ನಾವು ಅಭಿಮತಕ್ಕೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಬರೀ ನಾವೇನು ಅಂತ ದೊಡ್ಡ ಸಾಧಕರು ಅಲ್ಲ, ಹಾಗಿದ್ದು ನಮ್ಮನ್ನು ಗುರುತಿಸಬೇಕು ಅಂತ ಈ ಚಾನಲ್ಗೆ ನನ್ನನ್ನು ಅದೇ ರೀತಿಯಲ್ಲಿ ನನ್ನ ಮಗಳನ್ನು ಕೂಡ ಕರೆದಿದ್ದೀರಿ. ಬಹಳಷ್ಟು ಸಂತೋಷ ಆಗ್ತಾ ಇದೆ. ಈ ಚಾನಲ್ ಇನ್ನೂ ದೇಶದಾದ್ಯಂತ ಬಹಳಷ್ಟು ಹೆಸರನ್ನು ಮಾಡ್ಲಿ ಅಂತ ಹೇಳ್ತಾ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹರಿಣಾಕ್ಷಿ ಅವರ ಜೀವನದ ಕತೆ. ಹಾಗೇನೆ ಹರಿಣಾಕ್ಷಿ ಅವರು ಒಬ್ಬ ನ್ಯಾಯವಾದಿಯಾಗಿ ನಮಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಒಬ್ಬ ಸಂಪನ್ಮೂಲ ವ್ಯಕ್ತಿ ಕೂಡ ಹೌದು ಇವರು. ಸೊ ಇವರನ್ನ ಕೇಳುವಂಥದ್ದು ಸಾಕಷ್ಟು ಪ್ರಶ್ನೆಗಳಿತ್ತು, ಆದ್ರೆ ಇದನ್ನ ಕೇಳುವಂತಹ ಟೈಮ್ ಸ್ಲಾಟ್ ನಮ್ಮಲ್ಲಿ ಇಲ್ಲ. ಆದ್ರೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮದಲ್ಲಿ ಅವರನ್ನ ಮತ್ತೆ ಕರ್ಕೊಂಡು ಬಂದು ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಆದ್ರೆ ಈ ಹೊತ್ತಿಗೆ ಈ ಕಾರ್ಯಕ್ರಮವನ್ನ ಮುಗಿಸುವಂತ ಟೈಮ್ ಆಯಿತು. ಸೊ ತೆರೆಮರೆಯ ಸಾಧಕಿ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇನ್ನೊಬ್ಬ ಸಾಧಕನ ಜೊತೆ ಮತ್ತೆ ಮುಂದಿನ ವಾರ, ಮುಂದಿನ ಸಂಚಿಕೆಯಲ್ಲಿ ನಾವು ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.